ನಾವಿವತ್ತು ಬಂದಿದ್ದೇವೆ ಮಾಜಿ MLAಗಳಾದ ಚಿತ್ತರಂಜನ್ ಸರ್ ಕಲ್ಕೋಟೆಯವರ ಹೊಲಕ್ಕೆ. ಅವರು MLA ಆದಾಗ ಹಾವೇರಿ ತಾಲೂಕಿಗೆ ಹೆಚ್ಚಿನ ಕೆಲಸಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಒಳ್ಳೆ ಹೆಸರನ್ನು ಸಹ ಮಾಡಿದ್ದಾರೆ. ಅವರ ಹಾದಿಯನ್ನು ಹಿಡಿದ ಅವರ ಮಗನಾದ ದಯಾನಂದ್ ಸರ್ ಕೂಡ 17 ಎಕರೆ ತಾಳೆ ಕೃಷಿಯನ್ನು ಮಾಡಿ ಹಾಗೂ ಜಿಲ್ಲೆಯಾದ್ಯಂತ ಅಡ್ಡಾಡಿ ನೂರಾರು ರೈತರನ್ನು ಭೇಟಿಯಾಗಿ ಸಾವಿರಾರು ಎಕರೆ ತಾಳೆ ಕೃಷಿಯನ್ನು ಸಹ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ತಾಳೆ ಕೃಷಿಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ತೆಗೆದು ರಾಜ್ಯ ಪ್ರಶಸ್ತಿ ಹಾಗೂ ಜಿಲ್ಲಾ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ಇವರು ತಾಳೆ ಕೃಷಿಗೆ ಒಂದು ವರ್ಷಕ್ಕೆ 20 ರಿಂದ 30 ಸಾವಿರ ಖರ್ಚು ಮಾಡಿ 1.5 ರಿಂದ 2 ಲಕ್ಷವನ್ನು ಸಹ ಉಳಿಸುತ್ತಿದ್ದಾರೆ. ಬನ್ನಿ ಇವಾಗ ಅದೇ ರೈತರನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ ರೀ. ಸರ್ ನಿಮ್ಮ ಹೆಸರು ಏನು ಸರ್? ನಾವು ದಯಾನಂದ್ ಚಿತ್ತರಂಜನ್ ಕಲ್ಕೋಟಿ ಅಂತ. ಹಾಂ ಸರ್. ಕೊರಡೂರು ಸಾಕಿನ ಕೊರಡೂರು. ಬಟ್ ಲ್ಯಾಂಡ್ ಇರೋದು ಅಕ್ಕೂರಲ್ಲಿ. ಅಕ್ಕೂರಲ್ಲಿ ಸರ್. ಅಕ್ಕೂರಲ್ಲಿ ಅಂದ್ರೆ ಅದು ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು. ಹಾಂ ಸರ್. ಇವಾಗ ತಾಳೆ ಕೃಷಿಯನ್ನು ಮಾಡ್ತಾ ಇದ್ದೆ ಎಷ್ಟು ವರ್ಷ ಆಯ್ತು ಸರ್ ಈಗ? ನಾವು 2007ರಿಂದ ನಾವು ತಾಳೆ ಕೃಷಿ ಸ್ಟಾರ್ಟ್ ಮಾಡಿರೋದು. 2007. ಮೊದಲೆಲ್ಲ ಏನು ಮಾಡ್ತಿದ್ರಿ ಸರ್ ನೀವು ತಾಳೆ ಕೃಷಿ ಮಾಡಕ್ಕೆ? ಮೊದಲು ಗೋವಿನ ಜೋಳ ಹಾಕ್ತಿದ್ವಿ, ಮೆಣಸಿನ ಗಿಡ ಹಾಕ್ತಿದ್ವಿ, ಹತ್ತಿ ಹಾಕ್ತಿದ್ವಿ, ಕಬ್ಬು ಹಾಕಿದ್ವಿ, ಎಲ್ಲ ಮಾಡ್ತಿದ್ವಿ. ಆದ್ರೆ ಯಾವುದು ನಮ್ಮ ಇದಕ್ಕೆ ಕೈಗೆ ಎಟಕ್ತಿರ್ಲಿಲ್ಲ. ಬರೀ ಸಾಲಗಾರರಾಗಿದ್ವಿ. ಬರೀ ಸಾಲ ಮಾಡೋದು ತರೋದು ಹಾಕೋದು. ಯಾಕಂದ್ರೆ ಈ ಹೊಲ ಏನಿದೆಯಲ್ಲ, ವರ್ಧಾ ನದಿಯ ಫ್ಲಡ್ ಎಫೆಕ್ಟೆಡ್ ಏರಿಯಾ ಇದು. ಪ್ರತಿ ವರ್ಷ ನದಿ ಬಂದು ನಮ್ದು 20 ಎಕರೆನೂ ನೀರಾಗಿ ಮುಣುಗ್ತಿತ್ತು. ನಮ್ದು ಈ ಕ್ಷೇತ್ರ ಎಕ್ಸಾಕ್ಟ್ ಆಗಿರೋದು 19 ಎಕರೆ 18 ಗುಂಟೆ. ಬಟ್ ಎಲ್ಲಾನು 1 ಇಂಚು ಬಿಡ್ಲಾರ್ದಂಗೆ ಹೊಳೆ ಮುಣಿಗಿ ಬೆಳೆ ಲಾಸ್ ಆಗ್ತಿತ್ತು. ಆ ಲಾಸ್ ಆದ ಬೆಳೆದ ರಿಕವರಿ ಮಾಡಿ ಕೇಳಿದ್ರೆ ಮತ್ತೆ ಆ ವರ್ಷದ್ದೆಲ್ಲ ನಮ್ಗೆ ಖರ್ಚಿಗೆ ಹೋಗ್ತಿತ್ತು ಹೊರತು ನಮ್ಗೆ ಬರೀ ಸಾಲ ಮಾಡೋದ ತಂದು ಹಾಕೋದು ಅಷ್ಟೇ ಆಗ್ತಿತ್ತು. ಬಟ್ ಈಗ ತಾಳೆ ಹಚ್ಚಿದ ಮೇಲೆ ತಾಳೆ ನಮ್ಗೆ ಇಲ್ಲೇ ಚನ್ನೂರು ಗ್ರಾಮದ ಒಬ್ಬ ಯಜಮಾನ್ರು ಬಸವಣ್ಣಪ್ಪ ಮುಟ್ಟಳ್ಳಿ ಅಂತಂದು ಇನ್ಸ್ಪಿರೇಷನ್ ಸರ್. ಅವರು ನಮ್ಗೆ ಅವ್ರು ದೇವ್ರಿದ್ದಂಗೆ ಈಗ ನಮ್ಗೆ. ಯಾಕಂದ್ರೆ ನಾವು ಇವತ್ತು ಕೃಷಿಯಲ್ಲೇ ಬದುಕಿದೀವಿ ಅಂದ್ರೆ ಅವ್ರ ಆಶೀರ್ವಾದ. ಅವ್ರು 80 ವರ್ಷದರ ಆದ್ರೂ 10 ಕಿಲೋಮೀಟರ್ ನಡ್ಕೊಂಬಂದು ನನ್ನ ಹೊಲ ನೋಡಿ ನಮ್ಗೆ ಸಲಹೆ ಸೂಚನೆ ಕೊಡ್ತಿದ್ರು. ಅಂತ ಮಹಾ ವ್ಯಕ್ತಿ ಅವರು. ಅಂತ ವ್ಯಕ್ತಿ ಆಶೀರ್ವಾದದಿಂದ ಇವತ್ತು ನಾವು ತಾಳೆ ಬೆಳಿತಾ ಇದ್ದೀವಿ. ಸೊ ಆ ತಾಳೆ ಇವತ್ತು ಅವ್ರು ಪರಿಚಯ ಮಾಡಿದ್ದು ಅವ್ರು ಒಂದೇ ವಾಕ್ಯ ಹೇಳಿದ್ದು, ನಿಂದು ಹೊಲದ ಬಗ್ಗೆ ನನಗೆ ಮಾಹಿತಿ ಐತಿ, ನೀ ತಾಳೆ ಹಚ್ಚು, ನೀ ಬದುಕ್ತೀಯಾ ಅಂತಂದು ಅವ್ರು ಆಶೀರ್ವಾದ ಮಾಡಿದ್ದು. ಆ ತರ ತಾಳೆ ಹಚ್ಚಿದಾಗ ನಾ ಬದುಕಿರೋದು. ಇಲ್ಲ ತಾಳೆ ಹಚ್ಚಲಿಲ್ಲ ನಾ ಬದುಕ್ತಿರ್ಲಿಲ್ಲ. ವಿಷಯ ಕೊಡದೆ ಹೋಗ್ಬೇಕು. ಯಾಕಂದ್ರೆ ಪ್ರತಿ ವರ್ಷನೂ ನಾನು ಬರೀ ಲಾಸ್ನಾಗ ಇದ್ದೆ. ಹೆಚ್ಚು ಕಡಿಮೆ ನಾ 30 ಲಕ್ಷದ ತನಕ ಸಾಲ ಮಾಡಿದ್ದೆ. 30 ಲಕ್ಷ ತನಕ. ಇವತ್ತೇನೋ ಒಂದು ಹಂತದಲ್ಲಿ ಸಾಲ ತೀರಿಸಿ ಅಂತ ಇವತ್ತು ಹೆಂಡತಿ ಮಕ್ಕಳು ಆರಾಮಾಗಿ ಜೀವನಿಸ್ತಾ ಅಂತ ಅನುಕೂಲ ಮಾಡಿಕೊಟ್ಟದೆ ಇದು ಈ ಭೂಮಿ. ಆ ಭೂಮಿ ತಾಳೆ, ಈ ಮುಖ್ಯವಾಗಿ ತಾಳೆ ನಮ್ಮನ್ನು ಉಳಿಸಿದೆ. ಬಟ್ ಇದು ಉಳಿಕೆ ಬೆಳೆ, ಇದು ಈ ಬೆಳೆ ಒಳಗೆ ಕಳ್ತನ ಮಾಡಕ್ ಬರಲ್ಲ ಯಾರು. ಮೇನ್ ಇದು ರೀಸನ್ ಕಳ್ತನ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ನಂದು ಇಲ್ಲಿದ್ದ 8 ಕಿಲೋಮೀಟರ್ ಊರು ಇರೋದ್ರಿಂದ ನಾನು ಯಾವಾಗ ಬಂದು ನೋಡೋದ್ರಿಂದ ಬೇರೆ ಬೆಳೆ ಆದ್ರೆ ಕಳ್ತನ ಆಗ್ತಿತ್ತು. ಈಗ ತೆಂಗಿನ ಗಿಡ ಇದಾವೆ, ಈಗ ಅದನ್ನ ಗುತ್ತಿಗೆ ಕೊಟ್ಟಿರೋದ್ರಿಂದ ನನಗೆ ವರ್ಷ 3-4 ಲಕ್ಷ ರೂಪಾಯಿ ಸಿಗ್ತೈತಿ. ಬಟ್ ಅದ ಬೇರೆ ಕ್ರಾಪು ಅದು ಎಲ್ಲ ನನ್ನ ತಾಪ ಇದ್ದಾಗ ತೆಂಗಿನ ಗಿಡನೂ ಕಳವಾಗ್ತಿತ್ತು, ಗೋವಿನ ಜೋಳ, ಹತ್ತಿ ಎಲ್ಲ ಕಳವಾಗ್ತಿತ್ತು. ಯಾಕಂದ್ರೆ ನಾವು ಮನಿ ಮಾಲಕ ನಾವು ಬರೋದ್ರಾಗ ಅವ್ರು ಲೂಟಿ ಹೊಡ್ಯಾರ ಹೊಡ್ಕೊಂಡು ಹೋಗ್ಬಿಡ್ತಿದ್ರು. ಅವಾಗ ಲುಕ್ಷಾನೆ ನನಗೆ ಸತತವಾಗಿ ಲುಕ್ಷಾನೆ ಇರ್ತಿತ್ತು. ಎಂತ ಕಾಯ್ತೇನೆ ಅಂದ್ರೆ ಸಾಧ್ಯ ಇದ್ದಿದ್ದಿಲ್ಲ. ಹಂಗಾಗಿ ತಾಳೆ ಏನೈತೆ ಯಾರು ಕರಿಯಾಕ್ ಬರೋದಲ್ಲ ಒಂದೇದು. ಆಮೇಲೆ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇದಕ್ಕೆ, ನಾವೇನ್ ಪ್ರತಿ ತಿಂಗಳು ಇದಕ್ಕೆ ಏನ್ ನೆಸೆಸಿಟಿ ಇರೋದು ಏನಂದ್ರೆ ನೀರ್ ತಂಪು ಹಸಿ ಇರ್ಬೇಕು. ನೆಲ ಭತ್ತದಂಗೆ ನಿಲ್ಲಿಸ್ಬೇಕಾಗಿಲ್ಲ, ಬಟ್ ಹಸಿ ಇರ್ಬೇಕು ಭೂಮಿ. 12 ತಿಂಗಳು ಹಸಿ ಇರಲಿ. 12 ತಿಂಗಳು ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಹಸಿ ಇರ್ಬೇಕು. ಆ ಹಸಿ ಇಟ್ಟಿದ್ರೆ ಮೊದ್ಲೇದು ಅದು ನೀವು ಅಲ್ಲಿ ಸಕ್ಸಸ್ ಆದ್ರಿ ಅಂತ. ಅದಕ್ಕೆ ಪ್ರತಿ ತಿಂಗಳು 1 kg NPK ಬೇಕು. 1 kg NPK ಪ್ರತಿ ತಿಂಗಳು NPK ಬೇಕು. ಆ ವಾಟರ್ ಸಲ್ಯೂಬಲ್ ಇದ್ರೆ ಬಹಳ ಶ್ರೇಷ್ಠ. ಅದು ಒಂಥರ ಡ್ರಿಪ್ ಹಚ್ಚಿದಂಗ, ಮನುಷ್ಯರಿಗೆ ಏನು ಸಲೈನ್ ಹಚ್ತೀವಲ್ಲ ಕಾಲ್ರ ಗಿಲ್ರ ಬಂದಾಗ ಆ ತರ ಡ್ರಿಪ್ ಹಚ್ಚಿದಂಗ ಅದು. ನಮ್ದು ಇಲ್ಲಿ ಹನಿ ನೀರಾವರಿ ಮಾಡಿದ್ದೆ 7 ಎಕರೆನು. ಬಟ್ ಅದು ಫ್ಲಡ್ ಎಲ್ಲ ಕಿತ್ಕೊಂಡ್ ಹೋಗ್ತದೆ. ಹಂಗಾಗಿ ನಾವು 3 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡೆ. ಅದು ಲಾಸ್ ಆಗಿ ಹೋತು. ಆದ್ರೆ ಈ ಫ್ಲಡ್ ಇರಿಗೇಷನ್ ಮಾಡ್ತೀನಿ. ಈ ಬ್ಯಾಗ್ ಸಾಯಿಲ್ ಅಪ್ಲಿಕೇಶನ್ ತಂದು ಹಾಕಿರ್ತೇನೆ ನಾನು. ವಾಟರ್ ಸಲ್ಯೂಬಲ್ ಹಾಕೋದಿಲ್ಲ. ಇದನ್ನೇ ಪ್ರತಿ ನಾನು ಧಾರವಾಡದಲ್ಲಿ ಇರ್ತೇನೆ, ನನ್ನ ಕುಟುಂಬ ನಾನು ಅಲ್ಲೇ ಇರ್ತೇವೆ. ಈಗ ಅಲ್ಲಿದ್ದ 2 ತಿಂಗಳಿಗೊಮ್ಮೆ ಬಂದು 1 ಗಿಡಕ್ಕೆ 2 kg ಹಂಗೆ NPK ಹಾಕಿರ್ತೇನೆ. NPK 2 ತಿಂಗಳು. ಅದಕ್ಕೆ ಎಸೆನ್ಷಿಯಲ್ ಬೋರಾನ್ ಬೇಕು, ವರ್ಷಕ್ಕೆ 500 ಗ್ರಾಮ್. ಮ್ಯಾಗ್ನೀಷಿಯಂ ಸಲ್ಫೇಟ್ ಬೇಕು, ವರ್ಷಕ್ಕೆ 6 ತಿಂಗಳಿಗೆ 1/2 kg ಅಷ್ಟು. ಅದನ್ನ ಅಷ್ಟು ಕವರ್ ಮಾಡ್ಕೊಂಡ್ಬಿಟ್ರೆ ಹಸಿ ತಪ್ಪಿಸ್ಲಿಲ್ಲ. ಆಮೇಲೆ ರೂಟ್ ಡ್ಯಾಮೇಜ್ ಮಾಡಬಾರ್ದು. ಮೇನ್ ಒಂದು 1/4 ಇಂಚ್ ನೀವು ಮಣ್ಣು ಸ್ಕ್ರಾಪ್ ಮಾಡಿದ್ರಿ ಅಂದ್ರೆ 1 ವರ್ಷ ಉತ್ಪನ್ನ ಬರಲ್ಲ. ಇದರಲ್ಲಿ 1/4 ಇಂಚು ಜಸ್ಟ್ ಹಿಂಗ ಬಿಡಪ್ಪ ತೆಳ್ಳಗ ಕ್ಲೀನ್ ಮಾಡ್ತಾನೆ ಅನ್ನಂಗಿಲ್ಲ. ಎಷ್ಟೊತ್ತಿದ್ರು ಇದನ್ನ ನೆಲದ ಮೇಲೆ ನೀವು ಕ್ಲೀನ್ ಮಾಡ್ಕೋಬೇಕು, ನೆಲದ ಒಳಗೆ ಹೋಗಂಗಿಲ್ಲ. ಅಂದ್ರೆ ಈಗ ಜಾಸ್ತಿ ಹುಲ್ಲು ಆಗಿರುತ್ತಲ್ಲ ಸರ್, ಅವಾಗ ರೋಟ್ರಿ ಗಿಟ್ರಿ ಏನು ಹೊಡೆಯೋದಿಲ್ಲ? ಇಲ್ಲ, ನಾವು ಮಲ್ಚರ್ ಅಂತ ಹೊಡಿತೇವೆ. ಚೈನ್ ನೆಲ ಕಟ್ ಆಗಲಂಗೆ ನೋಡ್ರಿ ಕ್ಲೀನ್ ಮಾಡಿದ್ವಿ. ಮೊನ್ನೆ ಕ್ಲೀನ್ ಮಾಡ್ಯಾರ. ನಮಗೆ ಮೇಜರ್ ಏನಂದ್ರೆ ಇದ್ರಾಗ ಪ್ರಾಬ್ಲಮ್ ಆಗೋದಂದ್ರೇನು, ಆಯಿಲ್ ಮೆಟೀರಿಯಲ್ ಇದು, ಎಣ್ಣೆದು ಇಲಿ ಬರ್ತಾವ ಇದಕ್ಕ. ಆ ಇಲಿಯಿಂದ ಹಾವು ಬರ್ತಾವ.
ಹಂಗಾಗಿ ಕಸ ಬೆಳೆದ್ರೆ ಏನು ತಪ್ಪೇನಿಲ್ಲ. ನಮ್ಮ ಕಸನೇ ನಮಗೆ ಮೇನ್ ಗೊಬ್ಬರ ಆಗ್ತದೆ ಅದಿಲ್ಲ ಭೂಮಿಗೆ. ಬಟ್ ಇಲ್ಲಿ ಹಾವು ಬರೋದ್ರಿಂದ ಹಾವಿಗೆ ಜಾಗ ಸಿಗೋದ್ರಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸ್ತದೆ ಅನ್ನೋ ಉದ್ದೇಶ ಕ್ಲೀನ್ ಮಾಡೋದಿಲ್ಲ. ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಒಳಮುಚ್ಚಿಗಿದ್ರೆ ಇವ್ರಿಗೆ ಗೊನೆ ಹೊತ್ತಿರ್ತಾರೆ, ಆ ಗೊನೆ ಹೊತ್ತ ಮುಳ್ಳು ನೋಡಬಾರ್ದು ಅನ್ನೋದು ಕ್ಲೀನ್ ಮಾಡ್ಕೊಳ್ಳೋದು ಮೇಜರ್. ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇದ್ದಿಲ್ಲ, ಏನು ಒಂದು ಸ್ವಲ್ಪ ಫರ್ಟಿಲೈಸರ್ ತಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರು ನಡೀತಿತ್ತು. ಬಟ್ ಇದು ಹಾವುಗಳು ಬರೋದ್ರಿಂದ ಕ್ಲೀನ್ ಮಾಡ್ಲೇಬೇಕು. ಅಂದ್ರೆ ಶೆಡ್ರ್ ಭಾಳ ಆಗತ್ತ ಅನ್ನೋ ಸಂಬಂಧ ಕಟ್ ಮಾಡ್ಕೊಂತ. ಎಷ್ಟು ತಿಂಗಳು ಕಟ್ ಮಾಡ್ಕೊಂತೀರಿ ಸರ್? ವರ್ಷಕ್ಕೆ ಒಂದು 3 ಸಲ ಮಾಡ್ತಾರೆ, 3 ಸಲ 4 ಸಲ ಮಾಡ್ತಾರೆ, 3 ಸಲ 4 ಸಲ ಮಾಡ್ತಾರೆ. ಇದನ್ನ ಸರ್ ತಾಳೆ ನೀವು ಹಸ್ತನ ಹಚ್ಚಕ್ಕಿಂತ ಮುಂಚೆ ಸರ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ. ಮತ್ತೆ ನೀವು ಎಲ್ಲಾದ್ರೂ ಇದನ್ನ ತಾಳೆ ಬೆಳೆ ನೋಡಕ್ ಹೋಗಿದ್ರಿ ಸರ್? ನೋಡಿದ್ವಿ. ಅವ್ರು ಮೊದ್ಲೇಕ ಅವ್ರು ತಂದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಾವು ಆಮೇಲೆ ಬಂದತ್ತಿದ್ವಿ. ಮಂಡ್ಯ ತಾಲೂಕು ಬನ್ನೂರು, ಮಂಡ್ಯ ಜಿಲ್ಲೆ ಬನ್ನೂರ್ಲಿದ್ದ ಹಿಡಿದು ಬೆಳಗಾವ್ ತನಕ 4 ಟೈಮ್ಸ್ ಹೋಗಿ ನಾನು. ಹೋಗಿ ಪೂರ್ಣ ಪ್ರಮಾಣದ ಈಗ ನಾಡಗೌಡ್ರ ಅಂತಂದು ಪಾಚಾಪುರ, ಬೆಳಗಾವಿ ಜಿಲ್ಲಾ, ಬಿಜಾಪುರ ಜಿಲ್ಲಾ ಏನೋ ಬರ್ತದೆ ಅದು. ಬೆಳಗಾವಿಲಿದ್ದ ಒಂದು 25 ಕಿಲೋಮೀಟರ್ಗೆ ಐತೆ ಅದು ಪಾಚಾಪುರ ಅಂತ. ಅಲ್ಲಿ ಆ ರೈತರು ಆಗಿನ ಟೈಮ್ನಾಗ 2007-8ದಲ್ಲಿ ರಾಜ್ಯ ಪ್ರಶಸ್ತಿ ಅವ್ರು ಸ್ವೀಕರಿಸಿದ್ರು ತಾಳೆ ಒಳಗೆ. ಸೊ ಅವ್ರೆಲ್ಲ ಪ್ಲಾಟ್ ನೋಡಿ ನಮ್ಗೆ ಒಂದು ಮನವರಿಕೆ ಮಾಡ್ಕೊಂಡು ನಾನು ಒಂದು ಬೇಸಿಕ್ ಹಾಕಿದೆ ಈ ಭಾಗಕ್ಕೆ. ನಾನು 2007ರಾಗ ಹಚ್ಕೊಂಡು ಅವ್ರು ಅಷ್ಟು ನೋಡ್ಕೊಂಡು ಸ್ವಲ್ಪ ಏರಿಯಾ ಹಚ್ಚಿದ್ದೆ. ಅವಾಗ ಧೈರ್ಯ ಬರೋ ಮಠ ನೋಡೋಣ ಪ್ರಾಕ್ಟಿಕಲ್ ಆಗಿ ಒಂದು 6 ಎಕರೆ ಹಚ್ಚಿದ್ದೆ. ಆಮೇಲೆ ಅವೆಲ್ಲ ನೋಡಿ ಬಂದು ನನಗೆ ಇದು ಕನ್ಫರ್ಮ್ ಆಗಿ ಇಲ್ಲಿ ವಾತಾವರಣಕ್ಕೆ ಇದು ಚೆನ್ನಾಗಿ ಬರಾಕತ್ತಿದ್ಮೇಲೆ ಈಗ 2024ಕ್ಕೆ ಒಂದು 7 ಎಕರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡೀನಿ. 24ಕ್ಕೆ ಮತ್ತೆ 3 ಎಕರೆ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಹಂಗಾಗಿ 17 ಎಕರೆ, ನಾನು 19 ಎಕರೆ 18 ಗುಂಟೆಯಲ್ಲಿ 17 ಎಕರೆ ಕಂಪ್ಲೀಟ್ ತಾಳೆ ಐತಿ. ಟೋಟಲ್ ನೀವು 17 ಎಕರೆನ ತಾಳೆ ಮಾಡೀನಿ. ಈಗ 2024 ಈ ವರ್ಷ ಸ್ಟಾರ್ಟ್ ಆಗಿದೆ. 2024 ಇನ್ನು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ತದೆ. ಈ ತಾಳೆ ಹಚ್ಚಿಂದ ಎಷ್ಟು ವರ್ಷಕ್ಕೆ ಸರ್ ಫಲ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ? ನೀವು ತಾಳೆ ಹಚ್ಚಿ ಕರೆಕ್ಟ್ ಆಗಿ ನೀವು 2 ವರ್ಷ 8 ತಿಂಗಳು ಸ್ಟಾರ್ಟ್ ಆಗ್ತದೆ. 3 ವರ್ಷ ಮುಗಿದ್ ಮೊದಲೇ ತಿಂಗಳ ಕಟಿಂಗ್ ಬರ್ತೈತಿ. ಆದ್ರೆ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ ಬೇಸಿಕ್ ಆಗಿ ಅದನ್ನ ಸ್ಟ್ರಾಂಗ್ ಆಗಿ ಬೆಳೆಸ್ಕೋಬೇಕು. 2 ವರ್ಷಕ್ಕೆ ರೂಟ್ ಡ್ಯಾಮೇಜ್ ಮಾಡೋದು ಬಂದ್ ಮಾಡ್ಬೇಕು. ಸಸಿ ಹಚ್ಚಿದ್ವಿ ಅಂದ್ರೆ 2 ವರ್ಷ ಎಲ್ಲಿಗೆ ಆಗ್ತದೆ ಅಲ್ಲಿದ್ದ ರೂಟ್ ಡ್ಯಾಮೇಜ್ ಒಟ್ಟ ಮಾಡಂಗಿಲ್ಲ, ಗಳೆ ಹೊಡೆಯಂಗಿಲ್ಲ, ಹಸಿ ತಪ್ಸಂಗಿಲ್ಲ. ಗಿಡ ಒಳ್ಳೆ ಆರೋಗ್ಯಕರವಾಗಿ ಬರ್ಬೇಕಾದ್ರೆ ನೀವು ಪ್ಲಾಂಟೇಶನ್ ಮಾಡಿ 6-7 ತಿಂಗಳಿಗೆ ಆ ರೂಟ್ಸ್ ಯಾವಾಗ ಬಿಡ್ತು ಅಂದಾಗ ನೀವು ಫರ್ಟಿಲೈಸರ್ ಸ್ಟಾರ್ಟ್ ಮಾಡ್ಬೇಕು. 1/4 kg ಕೊಟ್ಕೊಂತ 1 ಇಯರ್ ಆದ್ಮೇಲೆ ಅರ್ಧ kg ಕೊಡೋದು. ಅರ್ಧ kg 1.5 ವರ್ಷ 2 ವರ್ಷಕ್ಕೆ ಯಾವಾಗ ಬಂತು 1 kg ಬಂದಿದೆ ಅಂದ್ರೆ ಅವಾಗ ಸೆಟ್ ಆಗ್ತೈತಿ. ಅವಾಗ ನೀವು 6 ತಿಂಗಳ ತನಕ ಬಂದು ಹೂವು ಗೊನೆ ಎಲ್ಲವೂ ತೆಗಿಬೇಕು. 2 ವರ್ಷ 8 ತಿಂಗಳ ತನಕ ಯಾವ್ದು ಬಿಡ್ಕೊಡಂಗಿಲ್ಲ, ಅದ್ರಾಗ ಬಂದಿದ್ದು ತೆಗಿಬೇಕು. ತೆಗೆದ್ಮೇಲೆ 2 ವರ್ಷ 8 ತಿಂಗಳಾಗಿ ನಿಮ್ಗೆ ಒಳ್ಳೆ ಗಿಡ ಆಗಿ ಹೆಲ್ದಿ ಆಗಿರ್ತೈತಿ. ಅವಾಗ ನೀವು ಅದಕ್ಕೆ ಬಿಟ್ರಿ ಅಂದ್ರೆ 3 ವರ್ಷ ದಾಟಿ 4ನೇ ವರ್ಷ ಮೊದಲೇ ತಿಂಗಳೇ ನಿಮ್ಗೆ ಕಟಿಂಗಿಗೆ ಸಿಗ್ತೈತಿ. 3 ವರ್ಷ ತಟದಿಂದ 4ನೇ ವರ್ಷ ಮೊದಲೇ ತಿಂಗಳು ಸಿಗ್ತದೆ ನಿಮ್ಗೆ ಕಟಿಂಗ್, ನೋ ಪ್ರಾಬ್ಲಮ್. ಅವಾಗ ಅಲ್ಲಿ ಮಟ ನಾವು ಏನು ಇದು ತಗೋಬಾರ್ದು. 2 ವರ್ಷದ ಮಟ ನೀವು ಬೇಕಾದ ಕ್ರಾಪ್ ಹಾಕಿರಿ. ಸಸಿ ಹಚ್ಚಿ ಸಸಿಗೆ ಧಕ್ಕೆ ಆಗ್ಲಾರ್ದಂಗೆ 2 ವರ್ಷ ನೀವು ಗೋವಿನ ಜೋಳ, ಸೋಯಾಬೀನ್, ಶೇಂಗಾ ಈ ತರ ಏನಾದ್ರು ಬೆಳಿಬಹುದು. ಸಸಿಗೆ ಧಕ್ಕೆ ಆಗ್ಲಾರ್ದಂಗೆ ನಡು ಬೀದಿ ಒಳಗ 2 ವರ್ಷ ಇವತ್ತಿಗೆ ಆತಂದ್ರೆ ನೀವು ಅಲ್ಲಿ ರೂಟ್ ಡ್ಯಾಮೇಜ್ ಮಾಡೋದು ಬಂದ್ ಮಾಡ್ಬೇಕು. ಕಲ್ಟಿವೇಶನ್ ಫುಲ್ಲಿ ಸ್ಟಾಪ್ ಮಾಡ್ಬೇಕು. ನಿಮ್ಗೆ ಒಳ್ಳೆ ಇದು ಬರ್ತೈತಿ, ಕ್ರಾಪ್ ಬರುತ್ತೆ, ಇಳುವರಿನೂ ಜಾಸ್ತಿ ಆಗ್ತದೆ. ಸ್ಟಾರ್ಟಿಂಗ್ 3ರಿಂದ 5 ಟನ್ ತನಕ ಬರ್ತೈತಿ. 7 ಇಯರ್ಸ್ ಆದ್ಮೇಲೆ ಇನ್ಕ್ರೀಸ್ ಹಾಕ್ಯಂತ ನೀವು ಏನು ಕೊಡ್ತೀರ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತದೆ. ಹೌದು ಸರ್. ನೀವು ಹೆಂಗೆ ನೀವು ಅದನ್ನ ಕೇರ್ ಮಾಡ್ತೀರಿ. ಈಗ ಸಪೋಸ್ ನಾನು ಈಗ 2 ತಿಂಗಳಿಗೆ ನಾನು 2 kg ಕೊಡ್ತೇನೆ. ನಂದು ಏನೈತಿ ಈಗ 10-11 ಟನ್ ನಂದು ಐತೆ ಇಯರ್ಲಿ. ಅದೇ ಆ ತಿಂಗಳ 1 kg ಕೊಟ್ಟ ಒಂದು 13-14 ತನಕ ಬರ್ಬೋದು. ಅದನ್ನೇ 1 kgನೇ ಡಿವೈಡ್ ಮಾಡಿ 15 ದಿವಸಕ್ಕೊಮ್ಮೆ ಕೊಟ್ಟ ಒಂದು ಅವ್ನು ಜಾಸ್ತಿ ಐತಿ. ಮತ್ತೆ ಈ ತರ ಅದ್ರ ಕೇರ್ ಹೆಂಗ್ ತಗೊಂತೀರಿ ನಿಮ್ಮನ್ನ ಹಂಗೆ ಕೇರ್ ಮಾಡ್ತದ. ರಿಟರ್ನ್ಸ್ ಕೊಡುವಂತ ಕೆಪಾಸಿಟಿ ಅಂತ ಬೆಳೆ ಅಂದ್ರೆ ಇದು ತಾಳೆ, ನೋ ಡೌಟ್. ಒಮ್ಮೆ ಹಚ್ಚಿಂದ ಎಷ್ಟು ವರ್ಷದ ಮಟ್ಟ ಸರ್ ನಿಮ್ ತಾಳೆ ಬೆಳಿಬೋದ್ರಿ? ಇದನ್ನ ಬೇಕಾದಷ್ಟು ವರ್ಷ ಇಟ್ಕೋಬಹುದ್ರಿ. ಬಟ್ ಈ ತರ ಹೈಟ್ ಹೋದಾಗ ಕೊಯ್ಯಾಕ್ ತ್ರಾಸ ಆಗ್ತದೆ. ಇದು ಯಾವಾಗ 30 ಇಯರ್ಸ್ ಬಂತು ಇನ್ ಬಿಟ್ವೀನ್ ಒಂದೊಂದು ಸಸಿ ಹಚ್ಕೊಳ್ಳೋದು. ಆ ಸಸಿ ಹಚ್ಕೊಂಡಾಗ ಅದು 5 ವರ್ಷಕ್ಕೆ ಅದು 4 ವರ್ಷದ ಆಗ್ತಿದ್ದಂಗೆ ಇದನ್ನ ಕಡಿಕೊಂಡ್ಬಿಡೋದು. ಅಂದ್ರೆ ಮಿನಿಮಮ್ ಒಂದು 30 ವರ್ಷದ ಮಟ್ಟ. 30 ವರ್ಷ ಅಂದ್ರೆ ನೋ ಡೌಟ್. ಬಟ್ ಹೈಟ್ ಆದಾಗ 35 ವರ್ಷದ ಮಟ್ಟ ಇಡಬಹುದು. ಬಟ್ ಅದು ಹೈಟ್ ಜಾಸ್ತಿ ಆಗಬಾರ್ದಲ್ಲ. ಅಂದ್ರೆ ಗರಿ ಕಡಿಯಕ್ಕೆ ನಿಮ್ಗೆ ಸಮಸ್ಯೆ, ಗೊನೆ ಕಡಿಯಕ್ ಆಗಲ್ಲ, ಮೇಲಿರ್ತೈತಿ. ಸಪೋರ್ಟ್ ಬೇಕು. ಈ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಷ್ಟಿರೋದಲ್ಲ, ಪೈಪ್ ಒಂದೇ ನಮ್ಗೆ ಆಧಾರ. ಸೊ ಆ ಪೈಪ್ ಲೆಂತ್ ಹೆಂಗೆ ಬ್ಯಾಲೆನ್ಸ್ ಆಗ್ತದೆ, ಆ ಬ್ಯಾಲೆನ್ಸ್ ತಪ್ತೈತಿ. ಆ ಬ್ಯಾಲೆನ್ಸ್ ತಪ್ಪಲಾರ್ದಂಗ ಹೋಗ್ಬೇಕಂದ್ರೆ ಅದು ಗಿಡದ ಗುಂಟೆ ಹಿಂಗ್ ಹೋಗಿ ತಕ್ಕಂತಾರ ಅವ್ರು. ಟ್ರಿಕ್ಸ್ ಗೊತ್ತು ಆದ ಮೇಲೆ. ಬಟ್ ಈಗ ಸಣ್ಣದಿರ್ತಾನೆ ರೂಢ ಆಗ್ಯಾರ. ಈಗ ನಮ್ಮ ಹುಡುಗರು ರೆಗ್ಯುಲರ್ ಆಗಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಈಗ ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ. ಅದು ಯಾವತ್ತೋ ಒಂದು ಡ್ಯಾಮೇಜ್ ಮಾಡಬಹುದು. ಆಮೇಲೆ ರೂಟ್ಸ್ ಪ್ರಾಪರ್ ಆಗಿ ಬಿಡ್ಲಿಲ್ಲ ಅಂದ್ರೆ ಗಾಳಿ ಬೀಳೋ ಸಂಭವ ಇರ್ತೈತಿ. ಬಿದ್ರು ಏನ್ ತಪ್ಪಿಲ್ಲ. ಈಗ ಅಲ್ಲೊಂದು ಗಿಡ ಬಿದ್ದೈತಿ, ಬಿದ್ರು ಹೊಳ್ಳಿ ಅದು ಮತ್ತೆ ಹಿಂಗ್ ಮಕ ಎತ್ತಿ ತನ್ನಷ್ಟಕ್ಕೆ ಮತ್ತೆ ಇಳುವರಿ ಕೊಡ್ತಾ ಐತಿ. ಮತ್ತು ಹಂಗೆ ಎದ್ದು ಹಂಗೆ ಎಲ್ಲಿ ಮಠ ಬಿಟ್ಟೈತಿ ಅಲ್ಲಿ ಮಠ ಬೇರ್ ಬಿಟ್ಟು ಮತ್ತೆ ಹಿಂಗ್ ಮ್ಯಾಕ್ ತಗೊಂಡೈತಿ. ತಗೊಂಡು ನಿಮ್ಗ ಫಲ ಕೊಡಾಕತೈತಿ. ಏನು ಲಾಸ್ ಅಂತ ಇಲ್ಲ. ಮತ್ತೆ ಕೃಷಿ ಒಳಗ ನಮ್ಮ ಉಳ್ಕಿ ಬೆಳೆ ಒಳಗ ನಮ್ ಕುರಿಗೆ 3 ತಾಳು
ಒಂದ್ ತಾಳ ಕಳುವಿಗೆ, ಒಂದ್ ತಾಳ ಖರ್ಚು, ಒಂದ್ ತಾಳ ಅಷ್ಟ ರೈತಕ್ಕೆ. ಹೌದೌದು. ಈ ತರ ನಮ್ಮ ಹಿರಿಯರು ನಮ್ಗೆ ಸಂಪ್ರದಾಯ ಹಾಕಿ ಕೊಟ್ಟಿರೋದು. ಬಟ್ ಇದ್ರಲ್ಲಿ ಹಂಗಲ್ಲ, ಖರ್ಚು ಒಂದ್ ಅರ್ಧ ತಾಳಿಂದ ಹೋಗ್ತೈತಿ, 2 ತಾಳಿಂದ ನಾವು ಮಾಡಿದ ಎಫರ್ಟಿಗೆ ಸಿಗ್ತದೆ ನಮ್ಗೆ. 2.5 ತಾಳ ತನಕ ಸಿಗ್ತದೆ ನಮ್ಗೆ. ಬಟ್ ಆ ಉಳಿಕೆ ಕ್ರಾಪ್ನಾಗ ಹಂಗಾಗಲ್ಲ, ಒಂದೇ ತಾಳ ಸಿಗೋದು ನಮ್ಗೆ. 3 ವಿಷಯದಲ್ಲಿ ಒಂದೇ ರೈತಕ್ಕೆ ಸಿಗೋದು. ಅದು ಏನ ನಸೀಬ್ ಚಲೋ ಇದ್ದು ನಿಮ್ದು ಏನು ದ್ವಂದ್ವಗಳು ಇಲ್ಲ ಅಂದ್ರೆ, ಏನು ಖಾತಾನ ಆಗ್ಲಿಲ್ಲ ಅಂದ್ರೆ ಉಳಿತೈತಿ. ಇಲ್ಲಾಂದ್ರೆ ಬಹಳ ಕನಿಷ್ಠ ಐತೆ ಉಳ್ಕಿ ಅಗ್ರಿಕಲ್ಚರ್. ಮನೆಯರ್ ಇಲ್ಲ, ಇವತ್ತಿನ ಮನೆಯರು ಎಲ್ಲಾರು ಸಿಂಗಲ್ ಆಗಿದ್ದಾರೆ, ಮನೆಯರ್ ಕಮ್ಮಿ ಆಗ್ತಾರ, ಆಮೇಲೆ ಲೇಬರ್ಸ್ ಅಂತೂ ಸಿಗೋದೇ ಇಲ್ಲ. ಇಂಥವೆಲ್ಲ ಇವತ್ತಿನ ಪ್ರಾಬ್ಲಮ್ಗೆ ಇದನ್ನ ಒಂದು 10 ಎಕರೆ ಒಬ್ಬ ಸಾಕು. 10 ಎಕರೆ ಒಬ್ಬ ಸಾಕು, ಕಂಟಿನ್ಯೂಸ್ ಗೊನೆ ಕಡಿಬೇಕಾದ್ರೆ ಅವ್ನ ಜೊತೆಗೆ ಸಪೋರ್ಟೆಡ್ ಒಬ್ಬ ಇದು ಸಾಕು. ಇಬ್ಬರಾರ ಮಾಡ್ಬೋದು. ಇದು ಎಷ್ಟು ತಿಂಗಳಿಗೊಮ್ಮೆ ಗೊನೆ ಕಡಿತೀರಿ? ಇಲ್ಲ, ಪ್ರತಿ 15 ದಿವಸಕ್ಕೊಮ್ಮೆ. ಪ್ರತಿ 15 ದಿವಸಕ್ಕೊಮ್ಮೆ ಬಂದಂತ ಗೊನೆ ಆರಿಸ್ಕೊಂಡು, ಈಗ ಒಂದು ಗಿಡದಲ್ಲಿ ಹಣ್ಣು ಯಾವ್ದಾಗಿದೆ ಅದನ್ನಷ್ಟ ತಕ್ಕಂತೀವಿ, ತೆಗೆದಲ್ಲ. ಈಗ ಎಣ್ಣೆ ಅಂಶ ಇಲ್ಲದ್ದು ಕರಗೆ ಇರ್ತೈತೆ, ಅದು ಎಣ್ಣೆ ಅಂಶ ಬಂದಿದ್ದು ಕಿತ್ಲೆ ಬಣ್ಣ ಬರ್ತೈತಿ. ಕಿತ್ಲೆ ಬಣ್ಣ ಏನ್ ಬಂದಿರ್ತೈತಿ ಅವ್ರ ಮೇಲೆ ಇದ್ರೆ ಅದಕ್ಕೆ ಸ್ವಲ್ಪ ಸ್ಕ್ರಾಪ್ ಮಾಡ್ತಾರ, ಕೆಳಗೆ ಒಂದ್ ಪೀಸ್ ಉದುರ್ಸ್ಕೊಂಡ್ ನೋಡ್ತಾರ, ಬಂದೈತಿ ಅಂತ ಅದು ಗೊತ್ತಾಗ್ತದ, ಗೊನೆ ತಕೊಂಡ್ಬಿಡ್ತಾರ. ಒಂದ್ ಗೊನೆ ಬಂದ್ಬಿಡ್ತದೆ, ತೆಗೆದ್ಬಿಡ್ತಾರ. ಕ್ಲೀನ್ ಆಗಿ ತಕೊಂಡ್ ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡು ನಮ್ ಸೆಂಟರ್ ಪಾಯಿಂಟ್ ಮಾಡಿದ್ದಾರೆ. ಸೆಂಟರ್ ಪಾಯಿಂಟ್ ಹೊಸರಿತಿಗಿದೆ, ಇಲ್ಲಿಂದ ತಗೊಂಡೋಗಿ ಅಲ್ಲಿ ವೇಬೇಜ್ ಕಾಟ ಮಾಡಿ ಸೆಂಟರ್ ಪಾಯಿಂಟ್ ಸುರಿದು ನಾವು ಒಂದು ರಿಸಿಟ್ ತಗೊಂಡ್ಬಂದ್ಬಿಟ್ರೆ ಆಯ್ತು. ಇದಕ್ಕೆ ನೀರ್ಗೀರೆಲ್ಲ ಕೊಡ್ತಾನೆ ಅಂದ್ರೆ ಸರ್ ನೀವು? ಈಗ ಹಾಯ್ ನೀರ ಹಿಂಗ ಇರಿಗೇಷನ್ ನಮ್ದು ಹಾಯ್ ನೀರೇ ಬಿಟ್ಬಿಡ್ತೀರಿ ಅಂದ್ರೆ ತುಂಬಾ ತೊಗೊಳ್ಳಿ ಮಾಡೋಣ ಬಿಟ್ಬಿಡ್ತೀರಿ ಸರ್? ಬೇಕಾದಷ್ಟು ನಿಲ್ಲಿ, ನಿಮ್ಗೆ ಏನ್ ಹೆಚ್ಚಿಗೆ ನಿಂತ್ರೆ ಏನ್ ಪ್ರಶ್ನೆ ಇಲ್ಲ, ಗಿಡ ಏನ್ ಸಾಯೋದಿಲ್ಲ. ನೋಡ್ರಿ ಫ್ಲಡ್ನ್ಯಾಗ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ 15 ದಿವಸ ಮುಳುಗಿರ್ತಾವ ನಮ್ಮ ಗಿಡ, ಅಲ್ಲಿ ಕೆಳಗಲು ಬೆಳದಂಡೆನೂ ಅವು. ಅದ ನೀರಾಗ 1 ತಿಂಗಳು ಮುಳುಗಿದ್ರೆ ಒಂದ್ ಗೇಣ್ ಬೆಳೆದಿರ್ತೈತಿ, ಲುಕ್ಷಾನಿ ಮಾಡೋದಲ್ಲ ನಮ್ಗೆ. ಅಷ್ಟು ಕಾನ್ಫಿಡೆನ್ಸ್ ಕ್ರಾಪ್ ಇದು. 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ಇದು? ಈಗ ನೋಡ್ರಿ ನಾವು ಹಾಕಿರ್ತಾ ಇರೋ ಫರ್ಟಿಲೈಸರ್ ಲೆಕ್ಕಕ್ಕೆ ನಂದು 10 ಅಂತೂ ಸಾವಿಲ್ಲ, 10 ಟನ್ ಕೇರ್ ತಗೊಂಡು ತಿಂಗಳ ಹಾಕೋರಿಗೆ, ಆಮೇಲೆ 15 ದಿವಸಕ್ಕೆ ಹಾಕೋರಿಗೆ ಅದಕ್ಕಿಂತ ಜಾಸ್ತಿ ಆಗ್ತದೆ. ಇನ್ ಸಲೈನ್ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಹಾಕ್ತಾರಲ್ಲ, ಅವ್ರದ್ದು ಪಾಚಾಪುರದ ಅವ್ರ ಲೆಕ್ಕ ಹೇಳೋ ಲೆಕ್ಕ 20 ಟನ್ ತನಕ ತಗೋದಾರ ಅವ್ರು. 20 ಮೋರ್ ದೆನ್ 20 ಟನ್ಸ್ ಅಂದ್ರೆ ಒಂದು ವರ್ಷಕ್ಕೆ ಸರ್? ವರ್ಷಕ್ಕೆ ಎಕರೆಗೆ ಅವ್ರದ್ದು. ಅಂದ್ರೆ ಅವ್ರ ಮನೆಯವರೇ ಇದಾರೆ, ಮಕ್ಕಳಿಗೆ ಗೊನೆ ಕಡಿಯೋದು ಕಲ್ಸ್ಯಾರ. ಅವ್ರ ಡ್ರಿಪ್ ನಲ್ಲೇ ಫರ್ಟಿಲೈಸರ್ ಹಾಕೋದು, ಡ್ರಿಪ್ ಮುಖಾಂತರ ವಾಟರ್ ಸೋಲ್ಯುಬಲ್ ಕಳಿಸ್ತಾರೆ, ಇದನ್ನ ಮಾಡ್ತಾರ. ಮಕ್ಕಳು ಮುಂಜಾನೆ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಗೊನೆ ಕಡಿತಾರೆ, ಲೇಬರ್ ಬಂದು ಹೊತ್ತಕೊಂಡು ತೂಕ ಕೊಡ್ತಾರೆ. ಅಂದ್ರೆ ಇದಕ್ಕೆ ಗೌರ್ಮೆಂಟ್ ಇಂದ ಏನಾರ ಸಹಾಯಧನ ಇರುತ್ತೆ ಸರ್? ಅದಕ್ಕೆ ಸಹಾಯಧನ ಮೊದ್ಲಿತ್ತು, ಈಗಿಲ್ಲ. ಈಗ ಎಲ್ಲ ದ್ವಂದ್ವಗಳಿಟ್ಟು ಸ್ಟೇಟ್ ಇದ್ದ ಸೆಂಟ್ರಲ್ ಹೋದ್ರೆ ಸೆಂಟ್ರಲ್ ಪ್ರಾಪರ್ ಆಗಿ ಯಾವ್ದು ನಮ್ಗೆ ರೈತರಿಗೆ ಹೇಳ್ತಾ ಇಲ್ಲ. ಆಮೇಲೆ ನಾನು ಇವತ್ತಿನ ದಿವಸ ಹೇಳ್ಬೇಕಂತಂದ್ರೆ ಒಂದು ಕಮಿಟಿ ಇತ್ತು, ಬೆಲೆ ನಿಗದೀಕರಣ ಕಮಿಟಿ ಅಂತ ಕರ್ನಾಟಕ ಸರ್ಕಾರದ್ದು. ಅದರಲ್ಲಿ ನಾನು ಹಾವೇರಿ ಜಿಲ್ಲೆದ ನಾವೊಬ್ಬ ಪ್ರತಿನಿಧಿ, ರೇಟ್ ಫಿಕ್ಸೇಷನ್ ಕಮಿಟಿ ಸ್ಟೇಟ್ ಇದರ ಕಮಿಟಿ ಒಳಗೆ ನಾವೊಬ್ಬ ಮೆಂಬರ್. ಬಟ್ ಅನಂತ್ ಕುಮಾರ್ ಅವ್ರು ಏನ್ ಸೆಂಟ್ರಲ್ ಮಿನಿಸ್ಟರ್ ಇದ್ರಲ್ಲ, ಅವ್ರ ತೀರ್ಕೊಂಡ್ ದಿವ್ಸ ಮೀಟಿಂಗ್ ಇತ್ತು, ಅವತ್ತು ಕ್ಯಾನ್ಸಲ್ ಆಗಿದ್ದು. ಇವತ್ತಿನವರೆಗೂ ಕ್ಯಾನ್ಸಲ್ ಇದು ಇಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಇವ್ರು ಸರ್ಕಾರದವ್ರು ನಮ್ಮ ರೈತರನ್ನ ಕಾಳಜಿ ಮಾಡ್ತಾರ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕಂದ್ರೆ ಅವ್ರ ಡೆತ್ ಆ ದಿವಸ ನಮ್ದು ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದು, ಇವತ್ತಿನವರೆಗೂ ಮೀಟಿಂಗ್ ಕರೆದಿಲ್ಲ. 7 ವರ್ಷ ಆಯ್ತು, 7-8 ವರ್ಷ ಆಗಕ್ ಬಂತು, ಇವತ್ತಿನವರೆಗೂ ಮೀಟಿಂಗ್ ಕರೆದಿಲ್ಲ. ಬಟ್ ನೀವು ಹಾವೇರಿ ಜಿಲ್ಲಾದಿಂದ ನೀವು ಪ್ರತಿನಿಧಿ ಅಂತಾರ, ಅದನ್ನ ಹೇಳೋದ್ ಮರಿತಿಲ್ಲ ಅವ್ರು. ಏನಾರ ವಿಷಯ ಬಂದಾಗ ಅಥವಾ ಅವ್ರದ್ದು ಇದು ಬಂದಾಗ ಹೇಳೋದ್ ಮರ್ತಿಲ್ಲ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಯಾವ್ದು ಕೇಳೋದಿಲ್ಲ ಅವರು, ರೈತರ ಕಷ್ಟ ಸುಖ ಕೇಳ್ತಾ ಇಲ್ಲ, ಯಾವ್ದು ಮೀಟಿಂಗ್ ಕರಿತಾ ಇಲ್ಲ. ಇದು ನಮ್ಮಲ್ಲಿ ಸರ್ಕಾರದ ಒಂದು ದ್ವಂದ್ವ ನೀತಿ. ಹೋದ್ ಸರ್ಕಾರನು ಕರೀಲಿಲ್ಲ, ಈ ಸರ್ಕಾರನು ಕರೀಲಿಲ್ಲ. ಈಗ ಅನಂತ್ ಕುಮಾರ್ ಅವ್ರ ಸತ್ತೆ 2 ಸರ್ಕಾರ ಬಂದ್ವಿ. ಈಗ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನೂ ಐತೆ, ಕೇಂದ್ರ ಸರ್ಕಾರನೂ ಐತಿ. ಈಗ ಸಪೋರ್ಟಿಂಗ್ MSP ಫಿಕ್ಸ್ ಮಾಡೋರು ಸೆಂಟ್ರಲ್ದವ್ರು. ಈಗ ನವೆಂಬರ್ ಟು ನವೆಂಬರ್ ಮಾಡಾಕತ್ತಾರ ಅವರು. ಮೊದ್ಲು ಮಾರ್ಚ್ ಟು ಏಪ್ರಿಲ್ ಅಲ್ಲಿದ್ದ ಮಾರ್ಚ್ ತನಕ ಇತ್ತು ಅದು. ಈಗ ಅದನ್ನ ಇದನ್ನ ಮಾಡಿ ಸೆಂಟ್ರಲ್ದವ್ರು ಈಗ ನವೆಂಬರ್ ಟು ನವೆಂಬರ್ ಮಾಡಾಕತ್ತಾರ. ಹೋದ ನವೆಂಬರ್ಲಿದ್ದ ಮೊನ್ನೆ ನವೆಂಬರ್ ಮಟ್ಟ 14,460 ರೂಪಾಯಿ 90 ರೂಪಾಯಿ ಇತ್ತು ಅದು. ಈಗ ಏನ್ ಮಾಡೋ ತರ ನೋಡ್ಬೇಕು ಈಗ ಮತ್ತೀಗ ಈ ತಿಂಗಳದಾಗ. ಅಂದ್ರೆ ಗೊನಿ ಕಟ್ಕೊಂಡು ಹೋಗಿರ್ತಾರ ಸರ್, ಅವ್ರು ಬಂದು ನಿಮ್ಗೆ ಗೌರ್ಮೆಂಟ್ನವ್ರ ತೊಗೊಂಡು ಹೋಗ್ತಾರ ಹೆಂಗ್ ಸರ್? ಒಂದು ಕಂಪನಿ ಇರುತ್ತಾ? ರಾಜ್ಯದಲ್ಲಿ 7 ಫ್ಯಾಕ್ಟ್ರಿ ಇದಾವೆ, 6-7 ಫ್ಯಾಕ್ಟ್ರಿ ಇದಾವೆ. ಅವ ಫ್ಯಾಕ್ಟ್ರಿಗೆ ಏರಿಯಾ ಕೊಟ್ಟಾರ. ಈಗ ನಮ್ದು ಇಲ್ಲಿ ಹರಿಹರದ ಹತ್ರ ಹರಪನಹಳ್ಳಿ ರೋಡ್ ನಲ್ಲಿ ಇದೆ, ಶಿವಪುರಿ ಅಂತ ಇತ್ತು. ಈಗ ಕಲ್ಪವೃಕ್ಷ ಆಯಿಲ್ ಫಾರ್ಮ್ ಅಂತ ಆಗಿದೆ. ಅದೇನೋ ಮೊನ್ನೆ ಸೇಲ್ ಮಾಡಿದ್ದಾರೆ ಇವರಿಗೆ, KOF ದವರಿಗೆ. ಅವರು ಇಲ್ಲಿ ಫ್ಯಾಕ್ಟ್ರಿ ನಡೆಸ್ತಾರೆ. ಅವ್ರಿಗೆ ಹಾವೇರಿ, ದಾವಣಗೆರೆ ಅಂಡ್ ಬಳ್ಳಾರಿ ಇತ್ತು. ಇದ್ರ ಕೂಟ 15 ದಿವಸಕ್ಕೆ ಇದು ಗೊನಿ ಕಡಿತೀವಿ ಅಂದ್ರೆ ಸರ್ ನೀವು 1 ಎಕರೆಗೆ ಒಂದು ಎಷ್ಟು ಟನ್ ಬರುತ್ತೆ ಸರ್ ಒಂದು ಟೈಮ್ ಕಡ್ದಾಗ? ಇದು ಎಕರೆಗೆ ಈಗ ನಿಮ್ಗೆ ಒಮ್ಮಕ್ಲೆ ಸಿಗೋದಿಲ್ಲ, ಏರ್ ಎಂಡಿಗೆ ಸಿಗೋದು. ಯಾಕಂದ್ರೆ ಮಳೆಗಾಲದಾಗ ಕಮ್ಮಿ ಇರ್ತೈತಿ, ಚಳಿಗಾಲದಾಗ ಕಮ್ಮಿ ಇರ್ತೈತಿ. ಇದಕ್ಕೆ ಕೆಳಗೆ ಹಸಿಬೇಕು, ಮ್ಯಾಗ ಬಿಸಿಬೇಕು. ಇನ್ನು ಇಷ್ಟು ದಿವಸ ನಾವು ತಿಂಗಳ ಒಂದು 4 ಟನ್ 2 ಟನ್ ತಿಂಗಳಿಗೆ ಕೊಡ್ತಿದ್ವಿ. ಈಗ ಒಂದೊಂದು ಕಟಿಂಗ್ ಈ ತಿಂಗಳಿಂದ 2.5 ಟನ್ ಕೊಡಾಕತ್ತೀವಿ.
ಒಂದು ಕಟಿಂಗ್ ಅಂದ್ರೆ ತಿಂಗಳಿಗೆ 5 ಟನ್ ಕ್ರಾಸ್ ಆಗಾಕತ್ತೀವಿ. ಹಾಂ ರೀ. ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಹೋದ್ವಿ ಅಂದ್ರೆ 8 9 10 ಟನ್ ಕೊಡ್ತೇವೆ. ಹೆಂಗೆ ಕೆಜಿ ಐತಿ ಸರ್ ಇದು? ಈಗ ಸದ್ಯ ಬಾಂಬೆ ಆಯಿಲ್ ಮಾರ್ಕೆಟ್ ಮ್ಯಾಗ ಓಡ್ತೈತಿ. ಈಗ ಹೋದ ತಿಂಗಳು 16,633 ರೂಪಾಯಿನೇ ಇತ್ತು. 30 ರೂಪಾಯಿ ಕ್ವಿಂಟಲ್ ಟನ್ ಸರ್? ಈ ತಿಂಗಳು 16,010 ರೂಪಾಯಿ ಆಗಿದೆ. ಬಾಂಬೆ ಆಯಿಲ್ ಮಾರ್ಕೆಟ್ ಮ್ಯಾಗ ಬಿಡ್ತಾನ. MSP ಗಿಂತ ಕಮ್ಮಿ ಬಂದಾಗ ಗೌರ್ಮೆಂಟ್ ಅದಕ್ಕೆ ಸರಿ ಮಾಡ್ತೈತಿ. ಈಗ MSP ಏನ್ ರೇಟ್ ಫಿಕ್ಸ್ ಮಾಡಿರ್ತಾರೆ. ಈಗ ಹೋದ ವರ್ಷದ 14,500 ಚಿಲ್ಲರೆ ಏನೇ ಇತ್ತು. ಅದ್ರ ಒಳಗೆ ಬಂದ್ರೆ ಈಗ ಸಪೋಸ್ 12,000 13,000 ಹಿಂಗೆ ಬಂತಂದ್ರೆ ರಿಮೈನಿಂಗ್ ಅಮೌಂಟ್ ನಾ ಕೊಡ್ತೈತಿ. ಅಂದ್ರೆ ನಮ್ಗೆ 14,000 14,500 ನಮ್ಗೆ ಫಿಕ್ಸ್ ಇದ್ದಂಗೆ ಅದು ಫಿಕ್ಸ್ ಸಿಗುತ್ತೆ. ಅದ್ರ ಮೇಲೆ ಮಾರ್ಕೆಟ್ ಏನು ಓಡ್ತೈತೆ ಅದನ್ನ ಕೊಡ್ತಾ ಇರ್ತಾರೆ. ಅದ್ರ ಮೇಲೆ ಜಾಸ್ತಿ ಕೊಡ್ಕೊಂತ ಹೋಗ್ತಾರೆ. ಬಾಂಬೆ ಆಯಿಲ್ ಮಾರ್ಕೆಟ್ ಮ್ಯಾಗ ಅವ್ರು ಪ್ರತಿ ತಿಂಗಳು ಫಸ್ಟ್ ವೀಕ್ನಾಗ ನಮ್ಗೆ ಕಳಿಸ್ತಿರ್ತಾರೆ. ಈಗ ಡಿಸೆಂಬರ್ದು ಬಂತು ನಿಮ್ಗೆ 16,010 ರೂಪಾಯಿ ಈ ತಿಂಗಳದ್ದು ಅಂತ. ಈಗ ಈ ತಿಂಗಳದ್ದು ಏನೇ ಕೊಟ್ಟರು 16,010 ರೂಪಾಯಿ ನಮ್ಗೆ ರೇಟ್ ಕೊಡ್ತಾರೆ ಸರ್. ಇವಾಗ ಮಂತ್ ನಮ್ದು 20ಕ್ಕೆ ನಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ನಾವು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಇದು ಏನು ಅಂತರ ಏನು ಇಟ್ಟಿರ್ತೀರಿ ಸರ್ ಇದನ್ನ? ಸರ್ ಇದು ಸಾಲಿದ್ದ ಸಾಲಿಗೆ 27 ಫೂಟ್ ಬರ್ತೈತಿ. ಹಾಂ ರೀ. ಇದು ಜಿಗ್ಜಾಗ್ ಮ್ಯಾಗ ಹಚ್ಚಿರ್ತೀವಿ, ಮೂಲಿ ಮ್ಯಾಗ. ನೋಡ್ರಿ. ಅದಕ್ಕೋಸ್ಕರ ಇದು ಪ್ಲಾಂಟ್ ಟು ಪ್ಲಾಂಟ್ 30 ಬರ್ತೈತಿ. ಪ್ಲಾಂಟ್ ಟು ಪ್ಲಾಂಟ್ 30 ಬರ್ತೈತಿ. ರೋ ಟು ರೋ ಹಿಂಗೆ ಸಾಲ್ ಹಿಡಿದ್ರಿ ಅಂದ್ರೆ 27 ಫೂಟ್ ಬರ್ತೈತಿ. 27 ಫೂಟ್ ಅಂದ್ರೆ ಗಿಡದಿಂದ ಗಿಡಕ್ಕೆ 30 ಫೂಟ್. ಅಂದ್ರೆ ಒಟ್ಟು ಜಿಗ್ಜಾಗ್ ಮ್ಯಾಗ ಇರುತ್ತಿರಲ್ಲ. ಜಿಗ್ಜಾಗ್ ಮ್ಯಾಗ ಅಂದ್ರೆ ಸನ್ ರೇಸ್ ಅದಕ್ಕೆ ಪ್ರಾಪರ್ ಆಗಿ ಸಿಗ್ತೈತೆ ಅಂತ ಸೈಂಟಿಫಿಕಲಿ ಪ್ರೂಫ್ ಆಗಿರೋದಕ್ಕೆ ಅವ್ರು ಸೈಂಟಿಫಿಕಲಿ ಹಿಂಗ್ ಹಚ್ಚಿರಿ ಅಂತ ಹೇಳೋದು. ಹೊಸ ರೈತರು ಹಚ್ತಿರ್ತಾರೆ ಸರ್, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರ್? ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರುತ್ತೆ ಇವಾಗ ನೀವು? ನಾನು ಹೊಸ ರೈತರಿಗೆ ಹೇಳೋದೇನಂದ್ರೆ ಸರ್ಕಾರದ ಸಬ್ಸಿಡಿ ಬರಬೇಡ್ರಿ, ಸಬ್ಸಿಡಿ ರೊಕ್ಕಕ್ಕೆ ಬರಬೇಡ್ರಿ. ಬಟ್ ನಿಮ್ಮ ಮಕ್ಕಳು ಕೂಳ ಹಾಕ್ತಾರ ಎಲ್ಲ ಗೊತ್ತಿಲ್ಲ ಅಂತ ಮೇಕೆ ಹಂಗೆ ಏನ್ರಿ ನೋಡೋ ಒಂದ್ ಗಿಡ ಬಿಫೋರ್ 28 30 32 ಇಯರ್ಸ್ಗೆ ಹಚ್ಚಿಬಿಟ್ವಿ ಅಂದ್ರೆ ಹಾಗೆ ನಾನು ಕೆಡೋದ್ರಾಗ ಇದು ಇನ್ಕಮ್ ಸ್ಟಾರ್ಟ್ ಆಗಿರ್ತದೆ. ನಮಗೆ ನೀವು ಸ್ಯಾಲ್ರಿ ಗೌರ್ಮೆಂಟ್ ಸ್ಯಾಲ್ರಿ ಏನ್ ಬರ್ತೈತಿ ಆ ತರ ನಮ್ಗೆ ಸ್ಯಾಲ್ರಿ ಇರ್ತೈತಿ. ನಮ್ಗೆ ಈ ತಿಂಗಳು ಇಷ್ಟು ಬರ್ತೈತಪ್ಪ, ಆ ತಿಂಗಳದಾಗ ಅಡ್ಜಸ್ಟ್ ಆಗ್ಬೇಕು, ಅದಕ್ಕೆ ಫರ್ಟಿಲೈಸರ್ ಕೊಟ್ಟು ನಾವು ಮುಪ್ಚ ನಡ್ಸ್ಕೊಂಡು ಹೋಗ್ಬೇಕು. ನಾವು ಆ ಬೆಳೆ ಈ ಬೆಳೆ ಹಾಕಿ 10 ರೂಪಾಯಿ ಬರೋದಿದ್ದು 20 ರೂಪಾಯಿ ಸಾಲ ಮಾಡಿ ನಂದು ಗೋಂಜಾಳ ಬಾರಿ ಚಲೋ ಐತಿ 50 ಚೀಲ ಆಕತಿ 100 ಚೀಲ ಆಕತಿ ಎಕರೆಕ್ ಅಂತಂದು ಗೆಸ್ ಮಾಡಿ 10-12 ಚೀಲ ಬೆಳಿತೀವಿ. ಅವಾಗ ನಾವೆಲ್ಲಿ ಹೋಗ್ತೇವೆ? ಪಾತಾಳ ಸೇರಿ ಬಿಡ್ತೇವೆ. ಹೌದೌದ್ರಿ. ಇದು ಹಂಗಲ್ಲ. ಈ ಮುಂದಿನ ತಿಂಗಳು ನಾವು ಈ ತಿಂಗಳು ಇಷ್ಟು ಕೊಟ್ಟವಿ, 10 ಟನ್ ನಾ ಇಲ್ಲಿ ಕೊಟ್ಟನಿ. ಮುಂದಿನ ತಿಂಗಳು 1,40,000 ರೂಪಾಯಿ ನನಗೆ ಬರ್ತೈತೆ ಅಲ್ಲೇ. ಆ ಸ್ಕೆಚ್ ಬಂದಿ ಒಳಗೆ ನಾನು ಜೀವನ ಮಾಡ್ಬೋದು. ಇದು ನಮಗೆ ಪ್ಲಸ್ ಪಾಯಿಂಟ್. ನಮ್ಮ ರೈತರಲ್ಲಿ ಲಾಸ್ ಆಗ ನಾವು ಇಲ್ಲೇ, ಯಾಕಂದ್ರೆ ನಾವು ಗೋಂಜಾಳ ಹತ್ತಿ ಹಾಕ್ತಿವಿ, ಬಂದವ್ರೆ ಭಾರಿ ಐತಿ ಅಂದ್ಬಿಡ್ತಾರ. ಅವಾಗ ನಮ್ಗೆ ಜಜ್ಮೆಂಟ್ ತಪ್ಪಿಬಿಡ್ತೇವೆ. ನಾನು ಒಂದು 25-30 ಚೀಲ ಎಕರೆ ಗೋಂಜಾಳ ಬೆಳಿತೀನಿ ಅಂತಂದು ಗೆಸ್ ಮಾಡಿರ್ತೇನೆ, ಅಲ್ಲಿ ಬರೋದು 15-16 ಚೀಲ ಎಲ್ಲ ಇದಾಗಿ ಒಕ್ಕಿ ನಾವು ಚೀಲ ತುಂಬಿದಾಗ. ಮತ್ತೆ ನಾನು ಅಲ್ಲಿ ಏನ್ ಮಾಡಿರ್ತೇನೆ 50 ಚೀಲಕ್ಕೆ ನಾ ಎಸ್ಟಿಮೇಟ್ ಹಾಕಿ ಏನಾರ ಒಂದು ಪ್ರೋಗ್ರಾಮ್ ಇಟ್ಕೊಂತೇನೆ. ಇಲ್ಲಿ ಬರೋದು 16 ಚೀಲ, ಇನ್ನು 30 ಚೀಲದ ನಾನು ಕೈಲಿ ಹಾಕಿ ಸಾಲ ಮಾಡಿರ್ತಾನಲ್ಲ, ಅದ ರಿಕವರಿ ಆಗಕ್ಕೆ 4 ವರ್ಷ ಬೇಕು. ಈ ವರ್ಷ ನಾವು ಲಾಸ್ ಆದ್ರೆ ಅಂದ್ರೆ 4 ವರ್ಷ ಬೇಕು ನಾವು ರಿಕವರಿ ಆಗಕ್ಕೆ ರೈತರ ಜೀವನ. ಅದಕ್ಕೆ ನಾವು ಏನೈತಿ, ಇದು ಬಂಗಾರದಂತ ಬೆಳೆ, ಇದ್ರಾಗ ಏನಿಲ್ಲ, ದ್ವಂದ್ವ ಏನಿಲ್ಲ. ಬಟ್ ಸರ್ಕಾರ ಪ್ರಧಾನಮಂತ್ರಿಯವ್ರು ಹೇಳಾರ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ. ಮಲೇಷಿಯಾಲಿದ್ದ ಹೊರದೇಶದಿಂದ ಆಯಿಲ್ ತರ್ತಾರ, ಇಲ್ಲಿ ಸ್ಕೋಪ್ ಕೊಡಿ ರೈತರಿಗೆ. ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆ ನಮ್ಮ ಸೂಟೇಬಲ್ ವೆದರ್ ಐತಿ ನಮ್ಮ ಬೆಳೆಗೆ. ಒಳ್ಳೆ ಬೆಳೆಗೆ ಇದು ಬೆಳೆಗೆ ಸೂಟೇಬಲ್ ವೆದರ್ ಐತಿ, ಒಳ್ಳೆ ಇದು ಐತಿ ಇದಕ್ಕೆ ಬೆಳೆಯಕ. ಮಲೇಷಿಯಾಕ್ಕಿಂತ ಒಳ್ಳೆ ಇದು ಐತಿ, ಅವ್ರಕ್ಕಿಂತ ನಮ್ಗೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಸೊ ನೀವು ಒಂದು ರೈತರಿಗೆ ಸ್ಕೋಪ್ ಕೊಡ್ರಿ, ಹೊರದೇಶಕ್ಕೆ ಇದನ್ನ ಕೊಡೋ ಬದ್ಲಿ ನಮ್ಗೆ ಸ್ಕೋಪ್ ಕೊಡ್ರಿ, ರೈತರು ಬೆಳೀಲಿ. ಒಂದ್ ಏನ್ರ ಅವ್ರಿಗೆ ಅನುಕೂಲ ಆಗಂತದ್ದು ವ್ಯವಸ್ಥೆ ಮಾಡಿ, ನಿಮ್ಮ ಲೀಗಲ್ ಆಗಿ ಏನ್ ಮಾಡಕ್ ಸಾಧ್ಯತೆ ಐತೆ ರೈತರಿಗೆ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿ ಇದನ್ನ ಬೆಳೆದ್ರೆ ನಿಮ್ಗೆ. ಯಾಕಂದ್ರೆ ಇದು ಎಕ್ಸಸ್ ಆತಂದ್ರೆ ಮಾರ್ಕೆಟ್ ಬೀಳಲ್ಲ. ಈಗ ಮಾಲ್ ನೀವು ಉಳ್ಕಿದ್ರಿ, ಗೋಂಜಾಳ ಹೆಚ್ಚಿಗೆ ಬಂತು, ಈಗ 50 ಕ್ವಿಂಟಲ್ ಕೊಡ್ರಿ ಅನ್ನಕೈತಾರ. ಹೌದ್ರಿ, ಈಗ ಹೆಚ್ಚಿಗೆ ಬೆಳೆದೈತಿ ಅಂತ 50 ಕ್ವಿಂಟಲ್ ಕೊಡ್ರಿ ಅಂತಾರೆ. ಇಲ್ಲ 4 ಮಂದಿ ಕೊಟ್ರೆ 5ನೇ ತಗೊಳಕ್ ಇವ್ರ ಹತ್ರ ಗೌರ್ಮೆಂಟ್ನಾಗ ರೊಕ್ಕಿಲ್ಲ. ಇದು ಹಂಗಾಗೋದಿಲ್ಲ. ಇದು ಎಕ್ಸ್ಟ್ರಾ ಆತ ಅಂದ್ರ ಸತಿ ಡಿಸೈಲ್ ಹೋಗಿ ಮಿಕ್ಸ್ ಆಕತಿ. 25% ಡಿಸೈಲ್ ಹೋಗತಿ. ಇದು ಡಿಸೈಲಿಗೆ ಮಿಕ್ಸ್ ಮಾಡಿದ್ರೆ ನಿಮ್ದು ಹೊರದೇಶದಿಂದ ಬರೋಂತ ಡಿಸೈಲ್ ಕಮ್ಮಿ ಆಯ್ತು, ನಿಮ್ಗೆ ಎಷ್ಟು ಬೆನಿಫಿಟ್ ಆಗತ್ತೆ ಗೌರ್ಮೆಂಟ್ಗೆ. ಹಂಗಾಗಿ ಒಳ್ಳೆ ಬೆಳೆ ಐತಿದು. ರೈತರಿಗೆ ಸ್ಕೋಪ್ ಕೊಡ್ರಿ, ರೈತರಿಗೆ ಬೆನ್ ತಟ್ರಿ, ರೈತರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನ ಪ್ರತಿ ಮೀಟಿಂಗ್ ಕರೆದು ಅಟ್ಲೀಸ್ಟ್ ವರ್ಷಕ್ಕೆ ಒಂದು 3 ಮೀಟಿಂಗ್ ಕರೀರಿ. 3 ಮೀಟಿಂಗ್ ಕರೆದು ಒಂದು ಪದ್ಧತಿ ಪ್ರಕಾರ ರೈತರಿಗೆ ಏನು ಕುಂದು ಕೊರತೆ ಇದಾವೆ ರಾಜಕೀಯವಾಗಿ ಕರಿಬೇಡ್ರಿ. ಯಾರು ಹೆಚ್ಚಿಗೆ ಈಡು ತೆಗಿತಾರ ಅಥವಾ ಯಾರು ಕೇರ್ ತಗೊಂಡು. ಈಗ ನಾನೇ ಇಲ್ಲಿ 2007 ನಾ ಒಬ್ಬನಾಗಿದ್ದೆ. ಮತ್ತೆ ಇಲ್ಲಿ ಹೊಸತಿಯಲ್ಲಿ ಒಬ್ರು ರೈತರನ್ನ ವ್ಯಾಪಾರಸ್ಥರು ಅವ್ರ ಜೊತೆ ಹಾಕ್ಯಂದು ಪರಂಗಿ ಇರೋಣ ಅಂತಂದು ಸರೌಂಡಿಂಗ್ ನಾನು ಇಲ್ಲಿದ್ದ ಹಾವೇರಿ ಮಠ ನನ್ನ ಸ್ವಂತ ಖರ್ಚಿನಾಗ ಹೋಗಿ, ಹಾವೇರಿ ಇದ್ದ ಡಿಪಾರ್ಟ್ಮೆಂಟ್ ವೆಹಿಕಲ್ನಾಗ ಹೋಗಿ ಜಿಲ್ಲಾದ್ಯಂತ ಅಡ್ಡಾಡಿ 1500 ಹೆಕ್ಟರ್ ಮಾಡಿಸಿದ್ದೆ. 1500 ಹೆಕ್ಟರ್ ಜಿಲ್ಲಾದ್ಯಂತ ಅಡ್ಡಾಡಿ. ಈಗ ಅವರು ಎಲ್ಲಾರು ಅಲ್ಲಿ ಇದನ್ನ ಮಾಡಿದ್ರು, ಸಬ್ಸಿಡಿ ತಗೊಂಡ್ ಕೆಲವ್ರು ಬಹಳ ಜನ ಕಿತ್ತೋಗಿದ್ರು. ರೈತರೇ ಮೋಸ ಮಾಡ್ಯಾರ. ಇದ್ರಾಗ ರೈತರು ತಮ್ಮ ಮೋಸ ಮಾಡ್ಕೊಂಡಿದ್ದಲ್ದ ಸರ್ಕಾರಕ್ಕೂ ಮೋಸ ಮಾಡಿದ್ರು. ಸಬ್ಸಿಡಿ ತಗೊಂಡ್ ಕಿತ್ತೋಗ್ಬಿಟ್ರು.
ಕಿತ್ತು ಅವ್ರಿಗೆ ಲಾಸ್ ಅಲ್ಲ ಸರ್, ಎಷ್ಟು ಇನ್ಕಮ್ ಇದೆ ಇದರಲ್ಲಿ? ಅವರಿಗೆ ಲಾಸ್ ಮಾಡ್ಕೊಂಡು ಸರ್ಕಾರಕ್ಕೂ ಲಾಸ್ ಮಾಡಿದ್ರು. ಅದಕ್ಕೆ ನಾನು ಮಹೇಶ್ವರ್ ಅಂತಂದು KS ಆಫೀಸರ್ ಇದ್ರು, ನಮ್ಮ ಸ್ಟೇಟ್ ಆಫೀಸರ್, ಅವ್ರಿಗೆ ಕೈ ಮುಗಿದ, ಅಪ್ಪ ನಿಂದು ಸಬ್ಸಿಡಿ ಏನ್ ಕೊಡ್ಬೇಡ್ರಿ, ನಮ್ ಬೆಳೆದವ್ರಿಗೆ ರೇಟ್ ಕೊಡ್ರಿ ಅಂತಂದು. ಬೆಂಬಲ ಬೆಲೆ ಕರೆಕ್ಟ್ ಆಗಿ ಕೊಟ್ಬಿಟ್ರ ಎಲ್ಲಾ ರೈತರು ಜಾಸ್ತಿ ಬೆಳಿತಾರ. ನಾನು 3200 ಹಚ್ಚಿದ್ದ, ಇವತ್ತು 16-17 ರೂಪಾಯಿ ಓಡಾಕತೈತಿ, ನೆಮ್ಮದಿಯಾದ ಜೀವನ ನಡೆದೈತಿ. ಇವಾಗ ನಿಮ್ಗೆ 10 ಟನ್ ಇಳುವರಿ ಅಂತಂದ್ರೆ ಸರ್ 17,000 ಸಿಗುತ್ತಾ? 1,70,000 ರೂಪಾಯಿ, ಮ್ಯಾಗಲ್ 70 1 ಲಕ್ಷ ರೂಪಾಯಿ ಯಾವ ಕ್ರಾಪ್ನಾಗ ಉಳಿತೈತಿ? 1 ಲಕ್ಷ ರೂಪಾಯಿ ಒಂದ್ ಎಕರೆ ತಾಯಿ ಬೆಳೆ ಉಳಿದೈತಿ. 60,000 ಉಳಿಲಿ ಇದ್ರಾಗ, 60,000 ಉಳಿಲಿ. ಉಳಿಕಿದ ಯಾವ ಬೆಳೆನೂ ಉಳಿಯಲ್ಲ. ಈಗ ಅಡಿಕೆ ಹಚ್ತಾರ, ಅಡಿಕೆ ಒಂದ್ ಹಳದಿ ರೋಗ ಅಂತ ಬರ್ತೈತೆ, ಅದಕ್ಕೆ ಹಳದಿ ರೋಗ ಬಂದ್ರೆ ಅದು ಒಂದೇ ತೋಟ ಸುಡಲ್ಲ, ಇಡೀ ರಾಜ್ಯ ಅಂತ ಸುಡ್ತೈತೆ. ಅದು ವೆದರ್ಗೆ ಹವಾ ಗುಣಕ್ಕೆ ಹಳ್ಳಿಕೆಂದು ಎಲ್ಲಾರು ಅಡಿಕೆ 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 ಅಂತ ಹಚ್ತಾರ. ಯಾವ ಭೂಮಿ ಸೂಟೇಬಲ್ ಐತೋ ಇಲ್ಲೋ ನೋಡೋದೇ ಇಲ್ಲ. ಈಗ ಭಾಳ ಜನ ಹಚ್ಚಾರ, ಲಾಸ್ ಆಗಿತ್ತು. ನಾನು ಪ್ರಾಕ್ಟಿಕಲ್ ಆಗಿ ಹಚ್ಚಿದೆ ತೆಂಗಿನ ಗಿಡದಾಗ, ನಮ್ಗೆ ಒಂದೇ ನೀರು ತಪ್ಪಿತು 1000 ಗಿಡದಲ್ಲಿ 900 ಗಿಡ ಹೋಗ್ಬಿಡ್ತು. ಈ ತರ ಆಗ್ತಾವ. ಒಟ್ಟು ಇದು ಕಾಯಂ ನೀರ್ ಬೇಕೇ ಬೇಕು ಸರ್, ಹಚ್ಚಿಬೇಕು. ನೀರ್ ನಿಮ್ ಕೆಪಾಸಿಟಿ ಎಷ್ಟೈತೆ ಅಷ್ಟು ಹಚ್ಚಿಗೆ. ಅಂದ್ರೆ ಅಕಸ್ಮಾತ್ ನೀರ್ ಕಮ್ಮಿ ಆದ್ರೆ ಏನಾಗುತ್ತೆ ಸರ್? ಇದು ನೀರ್ ಕಮ್ಮಿ ಆದ್ರೆ ಗಿಡ ಸಾಯಲ್ಲ. ಎಂದ ನೀರ್ ಬರ್ತೈತೆ ಆ ನೀರ್ ಬಿಟ್ರೆ ಟ್ರೀಟ್ ಮಾಡಿದ್ರೆ ಮತ್ತೆ ಉತ್ಪನ್ನ ಕೊಡ್ತಾರೆ. ಅಂದ್ರೆ 3 ತಿಂಗಳು 6 ತಿಂಗಳು ಮಟ್ಟ ನೀರ್ ಸಿಗಲ್ಲ ಅಂದ್ರೆ ಸರ್? 4 ವರ್ಷ ನೀರ್ ಬೇಡ. ಗಿಡ ಹಚ್ಚಿದ್ರಿ 2 ವರ್ಷ ಬೆಳೀತು, ಗಿಡ ಬೆಳೆದೈತಿ, ಉತ್ಪನ್ನ ಶುರುವಾಗ ಟೈಮ್ ನಿಮ್ಗೆ ನೀರ್ ಇಲ್ಲ, 2-3 ವರ್ಷ ನೀರ್ ಇಲ್ಲ ಅಂದ್ರೆ ಗಿಡ ಸಾಯೋದಲ್ಲ. ಗಿಡ ಬದುಕೇಂದಿರ್ತೈತಿ. ನಿಮ್ಗೆ ಮತ್ತೆ ಅಂದ ನೀರ್ ಬಂತ ನೀರ್ ಬಿಡ್ರಿ, ಅದಕ್ಕೆ ಗೊಬ್ಬರ ಕೊಡ್ರಿ, ಮತ್ತೆ ಅದು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಔಷಧಿನ ಯಾವ್ದು ಸಿಂಪಡಣೆ ಮಾಡೋದ ಅವಶ್ಯಕತೆ ಇಲ್ಲ. ಕೆಲವೊಂದು ಜಿಟ್ಟಿ ಪುಡಿ ಟೈಪ್ ಯಾವ್ದಾರ ಒಂದು ಪೌಡರ್ ಹೇಳ್ತಾರ ಅವ್ರು, ಅದನ್ನ ಉಸುಗಿನಾಗ ತುಂಬಿ ಮ್ಯಾಗ ಇಡ್ರಿ ಅಂತಾರ. ನಾವಂತ್ರ ಏನ್ ಮಾಡಿಲ್ಲ, ಅದು ಒಂದೇ ಗಿಡ ಒಂದು ಹೋಗಿತ್ತು ಅಷ್ಟ ನಮ್ದು ಸುಳಿ. ಇದು 400 ಗಿಡದಲ್ಲಿ ಅದೊಂದು ಗಿಡ ಹೋಗೈತಿ ನಮ್ದು. ಒಂದ್ ಎಕರೆಗೆ ಎಷ್ಟು ಗಿಡ ಬೇಕು ಸರ್? 57 ಗಿಡ ಬೇಕು. 57 ಗಿಡ ಅಷ್ಟೇ ರೀ. ಅದಕ್ಕಿಂತ ಜಾಸ್ತಿ ಕುಂದಿರ್ಸಬಾರ್ದು, ಯಾಕಂದ್ರೆ ಬಿಸಿಲು ಸಿಗೋದಿಲ್ಲ, ನೆಳ್ಳು ಆಕೈತಿ, ಗಿಡ ಸಿಕ್ಕಂತವ್ ಸಣ್ಣ ಇದ್ದಿದ್ದು ಫಲ ಬಿಡೋದಿಲ್ಲ. ಎಲ್ಲಿ ಸರ್ ನೀವು ಇದನ್ನ ಗಿಡ ಈಗ ಯಾರು ಹೊಸ ರೈತರು ಮಾಡ್ತಿರ್ತಾರಲ್ಲ ಸರ್, ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ತೋಟಗಾರಿಕೆ ಇಲಾಖೆಗೆ ಹೋದ್ರೆ ಸಾಕ್ರಿ. ತೋಟಗಾರಿಕೆ ಇಲಾಖೆಯವರು ಸಜೆಷನ್ ಕೊಡ್ತಾರ, ನಿಮ್ ನೀರು ಅದನ್ನೆಲ್ಲ ಕೇಳ್ತಾರ. ಕೇಳಿ ಅಲ್ಲಿ ಇದು ಕಲ್ಪವೃಕ್ಷ ಆಯಿಲ್ ಫಾರ್ಮ್ ಅಂತಂದು ಒಂದು ಕಂಪ್ನಿ ಇದೆ, ಆ ಕಂಪ್ನಿಯವ್ರನ್ನ ಕರೆದು ಈ ರೈತರದ್ದು ಕಾಗಪತ್ರ ತಗೊಂತಾರ, ಉತ್ತಾರ, 2 ಫೋಟೋ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ತಗೊಂತಾರ. ತಗೊಂಡು ಅಪ್ರೂವಲ್ ಮಾಡಿ ಇವ್ರಿಗೆ ಹೇಗೆ ಕೊಡ್ರಿ ಅಂತ ತೋಟಗಾರಿಕೆಯಲ್ಲಿ ಅವ್ರ ಈಗ ಹೇಳಾಕೈತಾರ. ಮೊದ್ಲದಕ್ಕೆ ಅವ್ರಿಗೆ ಸಪ್ರೇಟ್ ಕಂಪ್ನಿಯವರೇ ಕೊಡ್ತಿದ್ರು. ಈ ತೋಟಗಾರಿಕೆಯವ್ರು ಇದ್ರ ಮೇಲೆ ತಗೋಬೇಕಂತೈತಿ. ಆ ಪ್ರಕಾರ ನಾನು ಈಗ ಹೆಚ್ಚು ಕಡಿಮೆ 24, 25, 25, 26 200 ಎಕರೆ ಇದೆ ನಮ್ಮ ಬೌಂಡ್ರಿ ಹಚ್ಚಿಸೀನಿ. ಹೌದು ಸರ್, 200 ಎಕರೆ ಹಚ್ಚಿಸೀನಿ. ಅದೇ ನಾವು ಲಾಸ್ಟ್ ಟೈಮ್ ಹಿರೇಮುಗಿದ್ರೆ ಹೋಗಿದ್ವಿ ಸರ್, ಅಲ್ಲೇನ ನಿಮ್ಮ ಮಳೆಯ ಅಂತಂದ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಹಚ್ಚಿಗೆರಿ ಮೈ ಮ್ಯಾಗ ಚೊಣ್ಣ ಕಾಯಂ ಇರ್ತಾವ ಅಂತಂದು. ಇದಕ್ಕೆ ಯಾವ ತರ ಮಣ್ಣು ಸೂಟೇಬಲ್ ಆಗುತ್ತೆ ಸರ್? ಎಲ್ಲಾ ಮಣ್ಣು ನಡಿತೈತ್ರಿ, ಕರಲ್ ಇರ್ಲಿ, ಮರಲ್ ಇರ್ಲಿ, ಯಾವ್ದಾರ ಇರ್ಲಿ. 12 ತಿಂಗಳು ನೀರ್ ನಿಲ್ಬಾರ್ದು ಅಷ್ಟ. 12 ತಿಂಗಳು ಯಾವ ಭೂಮಿಯಾಗ ನಿಲ್ಲೋದಲ್ಲ. 12 ತಿಂಗಳು. ಮಲೇಷಿಯಾ 11 ತಿಂಗಳು ಮಳೆ ಆಕೈತೆ ನಾ ನೋಡಿಲ್ಲ, ಬಟ್ ಅವ್ರು ಹೇಳೋ ರೀತಿ 11 ತಿಂಗಳು ಮಳೆ ಆಕೈತೆ ಮಲೇಷಿಯಾ. ಅಲ್ಲಿ ಸೇವ್ ಆಗೈತೆ ಅದು. ಅಲ್ಲಿ 1 ತಿಂಗಳು ಸ್ವಲ್ಪ ರೂಟ್ಸ್ಗೆ ಉಸಿರಾಡ್ಸಕ ರೆಸ್ಟ್ ಸಿಕ್ಕರೆ ಸಾಕಾಗ, ನೀರ್ ಹಸಿ ಕಮ್ಮಿ ಆಗಿ ನೀರ್ ಬದುಕ್ತೈತಿ, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬರೋದೇ ನಮ್ಕಿಂತ ಈಲ್ಡ್ ಕಮ್ಮಿ ಅಂತ ಅವ್ರು ಹೇಳ್ತಾರ ಮಲೇಷಿಯಾದ. ಅಂದ್ರೆ 12 ತಿಂಗಳು ನೀವು ಇದನ್ನ ಕಟಿಂಗ್ ಮಾಡ್ಕೊಂತ ಇರೋದು ಸರ್? 15 ದಿವಸಕ್ಕೊಮ್ಮೆ ಕಟಿಂಗ್, ಕಂಪಲ್ಸರಿ ಕಟಿಂಗ್. ಅದೇನಿಲ್ಲ ಅಂದ್ರೆ ಭೂಮಿ ಹೊಡಿಬೇಕಂತ ಅವಶ್ಯಕತೆ ಇಲ್ಲ, ರೋಗದ ಇದು ಇಲ್ಲ ಇದಕ್ಕೆ. ಅಂದ್ರೆ ಹೊಸ ರೈತರು ಮಾಡೋರಿಗೆ ಬಹಳ ಇದು ಸರ್, ಅನುಕೂಲಕರವಾಗಿ. ರೆಸ್ಟ್ ಸಿಗ್ತೈತಿ ನಮ್ಗ. ಈಗ 2, 3ನೇ 4ನೇ ವರ್ಷ ಇನ್ಕಮ್ ಸ್ಟಾರ್ಟ್ ಆಗ್ತದೆ ಅಂದ ಒಂದು ಬಿಟ್ರೆ ಬೇರೆ ಏನು ತೊಂದ್ರೆ ಇಲ್ಲ ಇದ್ರಾಗ. 2 ವರ್ಷ ಅಂತ ಕ್ರಾಪ್ ಬರ್ತದೆ, 1 ಇಯರ್ ಅಷ್ಟೇ ನೀವು ಕ್ರಾಪ್ ಬೇರೆ ಬೇರೆ ಕ್ರಾಪ್ ಹಾಕೊಂಡು ಬೆಳ್ಕೋಬಹುದು ಸರ್. 2 ವರ್ಷ ಮಾಡ್ಬೋದು. 3ನೇ ವರ್ಷ ಬಂತಂದ್ರೆ ನೀವು ಸ್ಟಾಪ್ ಮಾಡ್ರಿ ಅಂತ ಅವ್ರ ಕಂಪ್ನಿಯವ್ರು ಹೇಳ್ತಾರ. 3 ವರ್ಷನ ಹಾಕ್ರಿ ಅಂತ, ಬಟ್ ಅದ್ರ ಇಳುವರಿ ಕಮ್ಮಿ ಆಕೈತಿ, ಮುಂದೆ ಡ್ಯಾಮೇಜ್ ಮಾಡ್ತೇವೆ, ಮತ್ತೆ 4ನೇ ವರ್ಷಕ್ಕೆ ಹೋಗ್ತೈತಿ. 3 ವರ್ಷ ತೆಗ್ದಂತ ಇದೊಂದು ವರ್ಷ ತಕೊಂಡ್ಬಿಟ್ರತ್ತ, ಇನ್ನೂ ಸುರುವಿಲ್ಲ ಅಂತ ಮತ್ತು ಇದು ಮಾಡ್ತಾರೆ. ಅದಕ್ಕೆ ಸ್ಟ್ರಿಕ್ಟ್ಲಿ ನಾನು 2 ವರ್ಷಕ್ಕೆ ಸ್ಟಾಪ್ ಮಾಡ್ಬಿಟ್ರಿ. ಅಂದ್ರೆ ಸರ್ ಇದಕ್ಕೆ ಸಾವಯವದ ಬೆಳಿಬೇಕೇನ್ ಸರ್? ಹಿಂಗೆ ರಾಸಾಯನಿಕ ಎಲ್ಲ ಮಿಕ್ಸ್ ಮಾಡಿ? ರಾಸಾಯನಿಕನೇ ಬೇಕು ಇದಕ್ಕೆ. ಪ್ರತಿ 1 ತಿಂಗಳು NPK ಬೇಕೇ. ಸಾವಯವದಲ್ಲಿ ಬರೋದಲ್ಲ. ನಾನು ಯಾಕಂದ್ರೆ ಸಾವಯವದಲ್ಲಿ 4 ವರ್ಷ ಮಾಡಿದ್ದೆ, ಬರ್ಲಿಲ್ಲ. ಸಾವಯವ ಸಕ್ಸಸ್ ಆಗಿಲ್ಲ, ಯಾಕಂದ್ರೆ ನಾನು 10 ಇಯರ್ಸ್ ಕಂಪ್ಲೀಟ್ ಸಾವಯವದ ಹೋಗಿದ್ದೆ. ಬಟ್ ಅದು ಎಂತ ಮಳೆ ಹುಳ ಗೊಬ್ಬರ ಹಾಕ್ತೇವೆ ಅಥವಾ MSP ಇದನ್ನೆಲ್ಲ ತಂದು ಹಾಕ್ತೇವೆ ಅಂದ್ರೆ, ನ್ಯೂಟ್ರಿಯೆಂಟ್ಸ್ ತಂದು ಹಾಕ್ತೇವೆ ಅಂದ್ರೆ ಬರೋದಿಲ್ಲ. ಯಾಕಂದ್ರೆ ಅದು ಸ್ಲೋ ಪ್ರೊಸೆಸ್, ಅದು ಸಾವಯವ. ಭೂಮಿ ಸದು ಮಾಡ್ತೈತಿ, ಎಲ್ಲಾ ರೀತಿಯಿಂದ ಒಳ್ಳೇದೇ. ಬಟ್ ಇಮಿಡಿಯೇಟ್ ಇದಕ್ಕೆ ಸೆರೆ ಕುಡಿದ ಹೆಂಗ್ ಹುರುಪ್ ಹಾಕ್ತಾರ ಹಂಗ್ ಹುರುಪ್ ಆಗ್ಬೇಕಿದೆ. ಆ ತರ ಇಮಿಡಿಯೇಟ್ ಕಿಕ್ ಕೊಡಂತದ್ ಬೇಕು ಇದಕ್ಕೆ. ಹಂಗಾಗಿ NPK ಹಾಕಿದ್ವಿ ಅಂದ್ರೆ ಪ್ರತಿ ತಿಂಗಳು ಹಾಕಿದ್ರೆ, ಈ ತಿಂಗಳು ಹಾಕಿದ್ರೆ 45 ಡೇಸ್ ಇರ್ತೈತಿ. ಮತ್ತೆ 1 ತಿಂಗಳಿಗೆ ಹಾಕ್ತಾವಲ್ಲ, ಅದು ಕಂಟಿನ್ಯೂಯೇಷನ್ ಅದಕ್ಕೆ ಫೀಡ್ ಆಗ್ತಾ ಇರ್ತೈತಿ. ಅಂದ್ರೆ 1.5 ತಿಂಗಳು ಗೊಬ್ಬರ ಕೊಟ್ಕೊಂತೀರ ಸರ್? ಕೊಡ್ಲೇಬೇಕು 1 kg. 1 kg NPK ಅಷ್ಟೇ ಸರ್? NPK. ಮತ್ತೆ ಅದು ನ್ಯೂಟ್ರಿಯೆಂಟ್ ಇದನ್ನ ನಿಮ್ದು ಮ್ಯಾಗ್ನೀಸಿಯಂ ಸಲ್ಫೇಟ್ ಒಂದು 1/2 kg, ಇದನ್ನ ಬೋರಾನ್ ಬೋರಾನ್ ಅದು ಒಂದು 1/2 kg ಹಾಕಿಬಿಟ್ರೆ ಆಯ್ತು.
ವರ್ಷಕ್ಕೆ 6 ತಿಂಗಳಿಗೊಮ್ಮೆ NPK ತಿಂಗಳಿಗೆ 1 kg ಕೊಡುವ. ಕೆಜಿ ಕೊಡ್ಬೇಕು. ಆಮೇಲೆ ಇದು ಬೋರಾನು ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ 6 ತಿಂಗಳಿಗೆ ಒಂದು ಅರ್ಧ ಕೆಜಿ. ಅರ್ಧ ಕೆಜಿ. ಇದು ಭಾಳ ಏನು ಖರ್ಚಿಲ್ಲ ಸರ್ ಅದು? ಖರ್ಚಿಲ್ಲ. ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ಇದು? ಫರ್ಟಿಲೈಸರ್ ನೋಡಿ ತಿಂಗಳಿಗೆ 1 ಕೆಜಿ ಅಂದ್ರೆ 56 ಕೆಜಿ 57 ಕೆಜಿ ಬೇಕು. 57 ಕೆಜಿ. ಅದೊಂದು 2000 ಹೇಳ್ರಿ ಹಾಕ ಒಂದು 300 2,500ದಾಗ ಫರ್ಟಿಲೈಸರ್ ಆಗ್ತೈತಿ ಅಂತದ್ದು 12 ತಿಂಗಳು ಒಂದು 25,000 ರೂಪಾಯಿ. 25,000 25,000 ಫರ್ಟಿಲೈಸರ್ ಒಂದು 10,000 ರೂಪಾಯಿ ನೀರ್ ಹಾಸಕ ಇದಕ್ಕ ಆ ಲೆಕ್ಕ ಹಿಡ್ಕೊಂಡ್ರು ಒಂದು ವರ್ಷಕ್ಕೆ ಒಂದು 40 ಅದೇ ಹೇಳ್ತೇನೆ 4-5 ಇಯರ್ಸ್ ಸ್ವಲ್ಪ ತಡ್ಕೋಬೇಕು ಅಷ್ಟೇ. ಇನ್ಕಮ್ 4 ಇಯರ್ಸ್ ಸ್ಟಾರ್ಟ್ ಆದ್ರೆ 6-7 ಇಯರ್ಸ್ ಅದು ಇನ್ಕ್ರೀಸ್ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತದ್ರಿ. ಈಗ ಅಪ್ ಟು ಒಂದು 8-10 ಇಯರ್ಸ್ ತನಕ ನಂಬರ್ಸ್ ಆಫ್ ಗೊನೆ ಜಾಸ್ತಿ ಇರ್ತಾವ, ತೂಕ ಕಮ್ಮಿ ಇರ್ತೈತಿ. ಬಟ್ ಹೈಟ್ ಹೆಂಗ್ ಹೋಗ್ತೈತಿ, ಗೊನೆ ಸಂಖ್ಯೆ ಕಮ್ಮಿ ಆಗ್ತೈತಿ, ಸೈಜ್ ದೊಡ್ಡದಾಗ್ತೈತಿ. ನಮ್ಮ ರಾಜ್ಯದ ಈಗ 1 ಕ್ವಿಂಟಲ್ 5 ಕೆಜಿ ರಿಕಾರ್ಡ್ ಇರೋದು ಒಂದು ಗೊನೆ ಸರ್. ಗೊನೆ ನಮ್ಮ ರಾಜ್ಯದ ರಿಕಾರ್ಡ್ ಇರೋದು 1 ಕ್ವಿಂಟಲ್ 5 ಕೆಜಿ. ನಾನು ಆಲ್ಮೋಸ್ಟ್ ಅಲ್ಲಿ 90, 88, 90 ಕೆಜಿ ನಾನು ರೀಚ್ ಆಗೇನಿ. ಹೌದು ಸರ್, 88-90 ಕೆಜಿ ರೀಚ್ ಆಗಿ 4 ಮಂದಿಗೆ ನೆಗವಲ್ಲ. ಯಾಕಂದ್ರೆ ಸೈಡ್ ಮುಳ್ಳು ಇರ್ತಾವು, ಬುಟ್ಟೆ ಒಳಗಿಟ್ರೆ ಬುಟ್ಟು ಮುರಿತಿರ್ತೈತಿ, ಅದ್ರ ವೇಟ್ ತಡಿತಿರೋದಲ್ಲ. 4 ಮಂದಿ ಹಿಡ್ಕೊಂಡು ಟ್ರ್ಯಾಕ್ಟರ್ಗೆ ಹೋಗ್ಕೊಂಡು ತಗೊಂಡು ಟ್ರ್ಯಾಕ್ಟರ್ ಮಗ್ಗಲ್ದಾಗ ನಿಲ್ಸ್ಕೊಂಡು ಈ ತರ ಆಗ್ತದೆ. ಅಂತ ಸರ್ ಕೇಳಿದ್ವಿ ನಾವು, ಇದರಲ್ಲಿ ನೀವು ಪ್ರಶಸ್ತಿ ಎಲ್ಲ ತೊಗೊಂಡ್ರಿ ಅಂತಂದು. ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ 2 ಸಿಕ್ಕೈತಿ. ಶಿವಮೊಗ್ಗ ಯೂನಿವರ್ಸಿಟಿಯವರು, ಆಮೇಲೆ ಬೆಂಗಳೂರು JKVK ಅಲ್ಲಿ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ ಸರ್. ಎಷ್ಟನೇ ಇಸ್ವಿಯಲ್ಲಿ ಸಿಕ್ತು ಸರ್ ಅದು? ನಂದು ಲಾಸ್ಟ್ ಮಾರ್ಚ್ 12ಕ್ಕೆ ರಾಜ್ಯದ್ದು, ಅದಕ್ಕಿಂತ ಫೆಬ್ರವರಿ ಜಿಲ್ಲಾದ್ದು ಸಿಕ್ಕಿತ್ತು. 2024 ಸರ್. ಅಂದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರು ಸರ್, ಇದನ್ನೆಲ್ಲ ನೋಡ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ನಿಮ್ಗೆ ಇದು ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಲ್ಡ್ ಜಾಸ್ತಿ ಬಂತು ಆ ವರ್ಷ, 13 ಟನ್ ಬಂದ್ ಈ ಏರಿಯಾದಾಗ ದಾವಣಗೆರೆ, ಬಳ್ಳಾರಿ, ಹಾವೇರಿ ನೋಡು ನಂದು ಹೈಯೆಸ್ಟ್ ಇತ್ತು 13 ಟನ್ ಸರ್. ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಸೆಲೆಕ್ಟ್ ಮಾಡಿದ್ರು. ಹಾಗಾಗಿ ಆಮೇಲೆ ನಂದು ಇಲ್ಲಿ ಫುಲ್ಲಿ ಈ ಬೆಳೆ ಬಗ್ಗೆ ನಾನು ಒಂದು ತಾಯಿ ತಂದೆ ಮನೋಭಾವ ಐತಿ ನನಗೆ. ಇದು ನನಗೆ ಇವತ್ತು ಅನ್ನ ಆಗ್ತಾ ಇರೋದಂದ್ರೆ ಇದೆ, ಇದು ನನ್ನ ಇವತ್ತು ರಕ್ಷಿಸಿರೋದು. ನಾನು ಇವತ್ತು ಭೂಮಿ ಮೇಲೆ ಧೈರ್ಯವಾಗಿ ಕೃಷಿ ಮಾಡ್ರಿ ಅಂತ ಹೇಳಕ್ ಧೈರ್ಯ ಕೊಟ್ಟಿದ್ದೆ ಈ ಕ್ರಾಪ್. ಹಾಗಾಗಿ ಯಾರೇ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ತಾಳೆ ಬೆಳೀರಿ ಅಂತಾನೆ ನಾನು ಇಂಟ್ರೊಡ್ಯೂಸ್ ಮಾಡೋದು. ಇದು ಫ್ರೀ ಆಗಿ ಕೊಡ್ತಾರ ಕಂಪನಿಯವರು, ಡಿಪಾರ್ಟ್ಮೆಂಟ್ನವರು ಫ್ರೀ ಕೊಡ್ತಾರ. ಆಮೇಲೆ 3 ವರ್ಷ ಗೊಬ್ಬರ ಕೊಡೋದಿತ್ತು, ಈಗೇನೋ ದ್ವಂದ್ವಗಳಾಗಿ ಈಗ ಒಂದು 2-3 ವರ್ಷ ಬಂದ್ ಆಗೈತಿ. ಬಂದ್ರು ಬರ್ಬೋದು ಅದು, ಯಾಕಂದ್ರೆ ಲೀಗಲ್ ಆಗಿ ಏನೋ ಬರದಾರ ಅಂತಾರ, ನಮ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ನಾವು ಇದರ ಖುಷಿ ಆಗಿದೆ ಸರ್. 100% ಒಮ್ಮೆ ಹಾಕ್ಬಿಟ್ರೆ ಒಂದು 30-35 ವರ್ಷ ಅದನ್ನ ಬೆಳಿಬೇಕು ಇದನ್ನ ಬೆಳಿಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಸೆಟ್ ಮಾಡ್ಕೊಂಬಿಡಕ್ ಒಂದು 10 ಎಕರೆ ಹಾಕಿದ್ವಿ ಅಂದ್ರೆ ಒಂದು ಟ್ರ್ಯಾಕ್ಟರ್ ಲೋಡಿಂಗ್ ಅನ್ಲೋಡಿಂಗಿಗೆ, ಫರ್ಟಿಲೈಸರ್ ತರಕ್ಕೆ, ನೀರ್ ಹಾಸಕ್ ಮೋಟ್ರುಗಳು, ಇವು ಎಷ್ಟು ಸಿನ್ಸಿಯರ್ ಆಗಿದ್ಬಿಟ್ರೆ ಆಗುತ್ತೆ. ಈಗ 1 ಎಕರೆ ತಾಳಿ ಹಚ್ಚ ಸರ್ ನಾವು, ಎಷ್ಟು ಬೋರ್ ಇರ್ಬೇಕು ಸರ್ ಅದಕ್ಕೆ? ಇಲ್ಲ, ನಿಮ್ದು ಡಿಪೆಂಡ್ ಅಪಾನ್ ಬೋರಿಂದ ನೀರಿನ ಸೋರ್ಸ್ ಮೇಲೆ. ಈಗ ಸಪೋಸ್ 1 ಇಂಚ್ ಇತ್ತಂದ್ರೆ ನಡಿತೈತಿ, ಮತ್ತೆ 2 ಎಕರೆ ಮಾಡಿದ್ರೆ ಅದು ಶಾರ್ಟೇಜ್ ಆಗಿರ್ತೈತಿ. ಆ ತರ ಈಗ ಒಂದು 3-4 ಇಂಚ್ ನೀರು ಐತೆ ಸರ್, ಒಂದು ಬೋರ್ ಹೊಡಿಸ್ಯಾರ, ಒಂದು ಎಷ್ಟು ಎಕರೆ ಇದು ಮಾಡ್ಬೋದು ಸರ್ ತಾಳೆ ಮಾಡ್ಬೋದು? 4 ಎಕರೆ ತನಕ ಮಾಡ್ಬೋದು. ಒಂದು ಫ್ಯಾಮಿಲಿ ಆರಾಮ್ ಡೀಲ್ ಮಾಡ್ತೈತೆ. ಅಂದ್ರೆ ನೀರ್ ಹೆಂಗ ಸೌಳ್ ನೀರು ಹಿಂಗ ಇದಿರ್ತಾವ ಸರ್? ಸಿ ನೀರು ಸೌಳ್ ನೀರು ಭೂಮಿ ಕೆಡಿಸ್ತೈತೆ. ಭೂಮಿ ಉಪ್ಪಿನಾಂಶ ಜಾಸ್ತಿ ಆಗಿ ಭೂಮಿ ಒಂಥರ ಬೆಳ್ಳಗೆ ಹಾಕ್ಯಂತ ಹೋಗ್ತೈತೆ. ಇದು ಕಮ್ಮಿ ಆಗ್ಬಿಡ್ತೈತಿ ಕಸು. ನಿಮ್ದು ಹೊಳೆ ನೀರ ಸರ್? ಬೋರ್ 2 ಅದಾವ್ರಿ. ಬೇಸಿಗೆಯಲ್ಲಿ ನಮ್ದು ಹೆಚ್ಚು ಕಡಿಮೆ ಏಪ್ರಿಲ್ ಇದ್ದ ಹೊಳೆ ನೀರು ಎಲ್ಲ ಖಾಲಿ ಆಗ್ಬಿಡ್ತಾವ. ಏಪ್ರಿಲ್ ಟು ಜೂನ್, ಏಪ್ರಿಲ್ ಮೇ ಜೂನ್ 3 ತಿಂಗಳು ನಾವು ಬೋರ್ ನೀರು ಕೊಡ್ತೀವಿ. ಬೋರ್ ನೀರೆಲ್ಲ ಸಿಹಿ ಅದಾವ ಸರ್. ನೀವು ಮಗ್ಗಲಿಗೆ ಹೊಳಿ ಇರೋದ್ರಿಂದ 12 ತಿಂಗಳು 9 ತಿಂಗಳು ಮಾತ್ರ ಹೊಳಿ ನೀರು ಕೊಡ್ತೀರಿ. ನೀವು ಅದಕ್ಕೆ ಡ್ಯಾಮೇಜ್ ಮಾಡಿದ್ರೆ ಇದು ಮಾತ್ರ ತಡ ಇಲ್ದಂಗೆ ನಮ್ಗೆ ರಿಸಲ್ಟ್ ಕೊಡ್ತೈತಿ. ನೀವು ಅದಕ್ಕೆ ಏನು ಕ್ವರಿ ಮಾಡಿದ್ರೆ ರಿಸಲ್ಟ್ ಕೊಡ್ತೈತಿ. ಉಳ್ಕಿ ಬೆಳೆ ಹೆಂಗೆ ತಡ್ಕೊಳ್ಳೋದಿಲ್ಲ ಅದು. ಅಂದ್ರೆ ಇದು ಗೊನಿನ ಯಾವಾಗ ಕಡಿತಿರಲ್ಲ ಸರ್, ಗೊನಿ ಕಡ್ದಂಗ ಗರಿ ಕಡ್ಕೊಂತಾನೆ ಇರ್ಬೇಕು ಸರ್. ಅದು ಗರಿ ಮ್ಯಾಗ ಗೊನಿ ಕುಂತಿರ್ತೈತಿ. ಇದನ್ನ ಗೊನಿ ತೆಗಿಬೇಕಾದ್ರೆ ಈ ಗರಿ ತೆಗಿಲೇಬೇಕು ನಾವು. ಈ ಗರಿ ಕುಟ್ಟಾಗನ ಗೊನಿ ಬಂದ್ಬಿಡುತ್ತೆ ಸರ್. ಕಡ್ದು ನೆಲ್ಲಿ ಇಲ್ಲೇ ಇದು ಮಾಡ್ತೀರಿ ಸರ್? ಮಲ್ಚ್ ಮಾಡಿಬಿಡ್ತೀವಿ. ಅಂದ್ರೆ ಮಿಷಿನ್ಗೆ ಹಾಕಿ ಇದನ್ನ ಹಾಕಿ ಮತ್ತೆ ಮ್ಯಾಗ ಹುಲ್ ಹೊಡೆಯ ಮಿಷಿನ್ ಇದನ್ನ ಹೊಡೆದ್ಬಿಡ್ತೀವಿ. ಅದ್ರ ಸುತ್ತಲೂ ಮುದ್ದನ ಹೋಗದ್ ಬಿಡ್ತೀರಿ? ಇಲ್ಲೇ ಗೊಬ್ಬರ ಮಾಡಿಬಿಡ್ತಾವ ನಾವು. ಅದ್ರ ಬಡ್ಡಿಗೆ ಹಾಕ್ಬಿಡ್ತೀರಿ ಸರ್? ಸಪ್ರೇಟ್ ಆಗ್ತವೆ. ಇದು ಬಡ್ಡಿ ಒಳಗೆ ಹತ್ರ ಏನು ರಿಲೀಸ್ ಮಾಡಂಗಿಲ್ಲ, ಯಾಕಂದ್ರೆ ಇಲಿ ಬರ್ತಾವ. ಇಲಿಗೆ ಮನೆ ಮಾಡಕ್ ಒಳ್ಳೆ ಜಾಗ ಅದು ಒಳಗ್ ಗಿಡದಾಗ. ಹಿಂಗ್ ಭೂಮಿ ಒಳಗೆ ಹೋಗಿ ಗಿಡಕ್ಕೆ ಇದನ್ನ ಮಾಡ್ತಂದ್ರೆ ಗಿಡ ಮುರಿದ್ ಬಿಡೋ ಚಾನ್ಸ್ ಇರ್ತೈತಿ. ಹಂಗಾಗಿ ಗಿಡ ಸುತ್ತರ ನಾವು ಕ್ಲೀನ್ ಇಡಬೇಕು. ಅದ್ರ ಹತ್ರ ಹೆಚ್ಚಿಗೆ ಗಲೀಜ್ ಮಾಡಿ ಇಲಿ ಮನಿ ಮಾಡಕ್ ಅವಕಾಶ ಕೊಡಂಗಿಲ್ಲ. ಅಂದ್ರೆ ಹಿಂಗ ಬೀದಿ ಒಳಗೆ ಹಾಕ್ತಿರಿ ಸರ್? ಹಾಕಿರ್ತೇವೆ. ಇಲ್ಲೇ ಮಿಷಿನ್ ಹಾಕಿ ಇಲ್ಲಿ ಟೈಟಪ್ ಹಾಕಿದ್ರಲ್ಲ ಸರ್? ಹಾಕಿ ಮಿಷಿನ್ ಹಾಕಿಬಿಡ್ತಾನೆ, ಇಲ್ಲಿ ಬಂದು ಬೀಳ್ತದೆ. ಅಂದ್ರೆ ಮಿಷನ್ ಒಂದಂತೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಹಾಕ್ಯಂತ ಹೋಗ್ತಾರ ಸರ್? ಜೋಡಿಸಿರ್ತೈತೆ ಅದು ಹೆಂಗೆ ಮೂವ್ ಆಗ್ತದೆ. ಇದು ಇರ್ತೈತೆ, ಈಗ ಇಲ್ಲಿ ನಿಲ್ಲಿಸ್ತಾನೆ, ಇದನ್ನ ಹಾಕ್ತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿ ನಿಲ್ಲಿಸ್ತಾನೆ, ಅಲ್ಲಿ ಹಾಕ್ತಾನೆ, ಅಲ್ಲಿ ಮುಂದೆ ಅಲ್ಲಿ ಬರ್ತಾನೆ, ಅಲ್ಲಿ ಹಾಕ್ತಾನೆ. ಒಟ್ಟು ನಡ ಬೀದಿಯಾಗ ಹಾಕ್ಯಂತ ಹೋಗ್ಬಿಡೋದ್ರಿ.
ಅಂದ್ರೆ ಅದು ಹಿಂಗೆ ಹಾಕೋದ್ರಿಂದ ನಮ್ದು ಹೆವಿ ನೀರು ಆಗ್ತದಲ್ಲ, ಮೋಟ್ರ್ 10 HP ಮೋಟ್ರ್ ನೀರು ಸ್ಟಾಪ್ ಮಾಡ್ತೈತಿ, ನೆಲ ತಂಪು ಬಿಡ್ತೈತಿ, ದೌಡ್ ಆರೋದಿಲ್ಲ ಅಂತ ಕಂಫರ್ಟೇಬಲ್ ಆಗಿರ್ತೈತಿ. 15 ಸೆಕೆಂಡ್ ನೀರು ಕೊಡ್ಕೊಂತ ಇರ್ತೀರಿ ಸರ್? ಇಲ್ಲ, ನಮ್ದು 1 ವೀಕ್ ಗೊನೆ ಕಡೆ ಬೇಕಾರೆ ಅಷ್ಟೇ 4 ದಿವಸ ಬಂದ್ ಮಾಡಿರ್ತೀವಿ. ಮತ್ ರೂಟೀನ್ ಓಡಾಡ್ಕೊಂತಾನೆ ಇರ್ಬೇಕಾರೆ 4 ಮೋಟರ್ನು 2 ಬೋರು 2 ಹೊಳಿವು ರೂಟೀನ್ ಹಂಗ ಒಂದ್ ಹೊಲ ತಪ್ಪಿದೆ ಒಂದ್ ಹೊಲ ಇದ್ದ ಇರ್ತೈತಿ. 17 ಎಕರೆದಲ್ಲಿ ಇದು 7 ಎಕರೆ ತಾಳೆ ಐತಿ. ಫಸ್ಟ್ ಟೈಮ್ ಮಾಡೋದು 7 ಎಕರೆ ಸರ್ ನೀವು? 7 ಎಕರೆ. ಆಮೇಲೆ ಮತ್ತೆ ಇವಾಗ ಎಷ್ಟು? 21ಕ್ಕೆ ಮತ್ತೆ 7 ಎಕರೆ ಮಾಡಿದೆ. ಮೊನ್ನೆ 24ಕ್ಕೆ 3 ಎಕರೆ ಮಾಡಿದೆ. ಈ ತರ ಚೇಂಜ್ ಮಾಡ್ಕೊಂತ ಬಂದ್ವಿ. ಯಾವ ಭೂಮಿಗಾದ್ರೂ ಬೆಳೆದು ಎಲ್ಲಾ ಭೂಮಿಗೂ ಬರ್ತೈತಿ. ಇಂತ ಭೂಮಿ ಬೇಕಂತಲ್ಲ, ಜೋಳಿದ್ರು ಬರ್ತೈತಿ, ಜೋಳಿದ್ರು ಬರ್ತೈತಿ. ಅಲ್ಲಿ ಯಾವ ಪೀಕ್ ಬರ್ತಲ್ಲ, ಬಟ್ ಈ ಪೀಕ್ ಬರುತ್ತಾ? ನೋ ಡೌಟ್. ಓಕೆ ಸರ್, ಓಕೆ. ಇಷ್ಟೊತ್ತನ ತಾಳೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್.